ನಮಸ್ಕಾರ ವೀಕ್ಷಕರೇ, ಕೆಎಸ್ಎಗ್ಡಿ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಾಯಿಯ ಆರೋಗ್ಯ ಅಥವಾ ಹಲ್ಲುಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ AB ಶೆಟ್ಟಿ ಡೆಂಟಲ್ ಕಾಲೇಜ್ನ ಪೀರಿಯೋಡಾಂಟಾಲಜಿ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಾಹುಲ್ ಭಂಡಾರಿ ಇವರು ಸತತ 25 ವರ್ಷಗಳಿಂದ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನುರಿತ ವೈದ್ಯರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಲ್ಲುಗಳ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ. ಇವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ವೀಕ್ಷಕರೇ, ಈ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ದೈನಂದಿನ ಜೀವನದ ಒಂದು ಭಾಗ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮ ಹಲ್ಲುಗಳು ಅಥವಾ ಬಾಯಿಯ ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿದರೆ ನಾವು ನಮ್ಮ ಕಾನ್ಫಿಡೆನ್ಸನ್ನೇ ಕಳ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವು ಒಂದು ಮೀಟಿಂಗಿಗೆ ಅಟೆಂಡ್ ಆಗ್ತೇವೆ ಅಥವಾ ಪಾರ್ಟೀಸ್ಗಳಿಗೆ ಹೋಗ್ತೇವೆ. ಅಲ್ಲಿ ನಾವು ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡುವಂತಹ ಸಂದರ್ಭ ನಮ್ಮ ಹಲ್ಲುಗಳು ಚೆನ್ನಾಗಿಲ್ಲ ಅಥವಾ ಬಾಯಿಂದ ವಾಸನೆ ಬರ್ತಾ ಇದೆ ಅಂತ ಹೇಳಿದರೆ ನಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬೋದು ಅಥವಾ ನಮ್ಮ ಹತ್ತಿರದಲ್ಲಿರುವವರಿಗೂ ಕೂಡ ಅದು ಒಂಥರ ಬ್ಯಾಡ್ ಫೀಲ್ ಆಗ್ಬೋದು. ಹಾಗಾಗಿ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲ್ಲುಗಳ ಮಹತ್ವ ಮತ್ತು ಬಾಯಿಯ ವಾಸನೆಗೆ ಕಾರಣ ಏನು, ಇದನ್ನು ಹೇಗೆ ತಡೆಗಟ್ಟಬಹುದು, ಹಲ್ಲಿನ ತೊಂದರೆಗಳನ್ನು ತಪ್ಪಿಸುವುದು ಹೇಗೆ, ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಇವೆಲ್ಲವನ್ನು ನಮಗೆ ವೈದ್ಯರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಿಮಗೂ ಕೂಡ ಏನಾದರೂ ಸಂಶಯಗಳಿದ್ರೆ, ಏನಾದರೂ ಡೌಟ್ಸ್ಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಬೋದು. ಸೊ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ. ಡಾಕ್ಟರ್, ಇವಾಗ ಹಲ್ಲುಗಳ ಮಹತ್ವವೇನು ಮತ್ತು ಹಲ್ಲುಗಳನ್ನು ನಾವು ಜಗಿಯುವುದಕ್ಕೆ, ಆಹಾರವನ್ನು ಜಗಿಯುವುದಕ್ಕೆ ಬಳಸ್ತೇವೆ, ಅದನ್ನು ಹೊರತುಪಡಿಸಿ ಹಲ್ಲಿನ ಕಾರ್ಯಗಳು ಏನು ಅಂತ? ಹೌದು, ಈಗ ಮೊದಲನೇದಾಗಿ ಹಲ್ಲು ನಮ್ಮ ದವಡೆ ಒಳಗೆ 32 ಹಲ್ಲು ಇರ್ತದೆ. ಸೊ ಸೋಷಲಿ ನೀವು ಹೇಳಿದಾಗೆ ಸೋಷಲಿ ಹಲ್ಲಿಲ್ಲದೆ ತುಂಬ ಎಫೆಕ್ಟ್ ಆಗ್ತದೆ, ಪರ್ಸನಾಲಿಟಿ ಕುಗ್ಗುತ್ತೆ, ಸೊ ಇನ್ಆಕ್ಟಿವ್ ಇರ್ತಾರೆ ಸೋಷಲಿ. ಸೊ ಪ್ರೈಮರಿಲಿ ಮುಖ್ಯವಾಗಿ ಹಲ್ಲಿನ ಕಾರ್ಯನಿರ್ವಹಣೆ ಮಾಡೋದು ಜಗಿಲಿಕ್ಕೆ. ಓಕೆ, ಸೊ ಫಸ್ಟು ಮತ್ತು ದೇಹದ ಮೇಲೆ ತುಂಬ ಎಫೆಕ್ಟ್ ಬೀಳ್ತದೆ ಹಲ್ಲು ಇಲ್ಲದಿದ್ದರೆ. ಅದೇನಂದರೆ ಜೀರ್ಣಶಕ್ತಿ ನಮ್ಮ ಹಲ್ಲು ಇಲ್ಲದಿದ್ದರೆ ಕಮ್ಮಿ ಆಗುತ್ತೆ. ಸೊ ಡೈಜೆಷನ್ ಅಂತ ಏನು ಹೇಳ್ತೀವಿ ನಾವು ತಿನ್ನುವ ಪದಾರ್ಥ ಎಲ್ಲ ಬಾಯೊಳಗೆ ಮಿಕ್ಸ್ ಆಗಬೇಕು, ಅದು ಚಿಕ್ಕದಾಗಿ ಜೀರ್ಣಕ್ರಿಯೆ ಸರಿ ಇದ್ದರೆ ನಮ್ಮ ದೇಹದ ಮೇಲೆ ನ್ಯೂಟ್ರಿಷನ್ ಒಳ್ಳೇದು ಹೋಗ್ತದೆ. ಸೊ ಕಾಸ್ಮೆಟಿಕ್ಲಿ ಒಂದು ಅಂದರೆ ನಗು ಎಲ್ಲದಕ್ಕಿಂತ ಮೇಲು. ನೀವು ಒಳ್ಳೆ ಸ್ಮೈಲ್ ಇಲ್ಲ ಅಂದರೆ ನೀವು ಸೋಷಲಿ ಸ್ವಲ್ಪ ಕೂಗ್ತೀರಾ. ಸೊ ಕಾಸ್ಮೆಟಿಕ್ಲಿ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಫೊನೆಟಿಕ್ಸ್ ಅಂದರೆ ಸ್ಪಷ್ಟವಾಗಿ ಮಾತಾಡಬೇಕು. ಸೊ ಅದಕ್ಕೆ ಈ ಹಲ್ಲುಗಳು ತುಂಬ ಹೆಲ್ಪ್ ಆಗ್ತದೆ. ಸೊ ಎಲ್ಲ 32 ಹಲ್ಲು ಒಂದೊಂದು ಕಾರ್ಯ ನಿರ್ವಹಿಸುತ್ತದೆ. ಈಗ ಆ್ಯಂಟೀರಿಯರ್ ಹಲ್ಲು ಮುಂದೆದ್ದು ಹಲ್ಲು ನಾವು ಹೇಳ್ತೀವಲ್ಲ, ಅದು ಎಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಸೈಡ್ದು ಹಲ್ಲು ನಾವು ಕಡಿಲಿಕ್ಕೆ ಯೂಸ್ ಮಾಡ್ತೇವೆ, ಮತ್ತು ಜಗಿಲಿಕ್ಕೆಲ್ಲ ನಾವು ಮಾಡೋಕ್ಕೆಲ್ಲ ಹಿಂದೆದ್ದು ದವಡೆ ಹಲ್ಲನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಡಾಕ್ಟರ್, ಹಾಗಾದ್ರೆ ಈ ಹಲ್ಲಿನ ಕಾಯಿಲೆಗಳು ಯಾವ ರೀತಿ ಉಂಟಾಗುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು? ಹೌದು, ಮುಖ್ಯವಾಗಿ ಹಲ್ಲಿನ ಕಾಯಿಲೆ ಅಂತ ಸುಮಾರು ಜನ ಕೇಳ್ತಾರೆ, ವಾಟ್ ಇಸ್ ಅ ಕಾಸ್ ಅಂತ. ಸೊ ಬೇಸಿಕಲಿ ಅದೊಂದು ಇನ್ಫೆಕ್ಷನ್, ಸೋಂಕು ಅಂತ ಹೇಳ್ತೇವೆ ನಾವು. ಈಗ ಇದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಆಗುವಂಥ ಸೋಂಕು, ಅಂದರೆ ಸೂಕ್ಷ್ಮಾಣುಗಳಿಂದ ಆಗುವಂಥ ಒಂದು ಸೋಂಕು ಅದು. ಸೊ ಇದನ್ನು ಹಲ್ಲಿನ ಇನ್ಫೆಕ್ಷನನ್ನು ಬೇರೆ ಬೇರೆ ವಿಧಾನದಲ್ಲಿ ಕ್ಲಾಸಿಫೈ ಮಾಡ್ಬೋದು ನಾವು. ಯಾವುದು ವಿಧಗಳು? ಒಂದು ಬ್ಯಾಕ್ಟೀರಿಯಲ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಆಗಿ ನಿಮಗೆ ಈ ದಂತಕ್ಷಯ, ಡೆಂಟಲ್ ಕೇರೀಸ್ ಅಂತ ಏನು ಹೇಳ್ತೀವಿ ನಾವು, ಅದು ಇಟ್ ಈಸ್ ಬ್ಯಾಕ್ಟೀರಿಯಲ್. ಇನ್ನೊಂದು ನಾವು ಪೆರಿಡಾಂಟೈಟಿಸ್ ಅಂತ ಹೊಸಡಿನ ಇನ್ಫೆಕ್ಷನ್, ಅದು ಮತ್ತು ವೈರಲ್ ಇನ್ಫೆಕ್ಷನ್ಸ್. ಈಗ ಮಕ್ಕಳಲ್ಲಿ ಕೆಲವರಲ್ಲಿ ನಿಮಗೆ ಜ್ವರ ಬಂದಾಗ ಮತ್ತು ವೈರಲ್ ಇನ್ಫೆಕ್ಷನ್ ಆಗುವಾಗ ಈ ಹುಣ್ಣುಗಳು ಬೀಳ್ತದೆ ಬಾಯೊಳಗೆ, ಹೊಸಡಿನ ಮೇಲೆ, ನಾಲಿಗೆಯಲ್ಲಿ. ಸೊ ಅದು ಸಹ ಒನ್ ಟೈಪ್ ಆಫ್ ಇನ್ಫೆಕ್ಷನ್. ಮತ್ತು ಬಾಯಲ್ಲಿ ದುರ್ವಾಸನೆ ಬರೋದು, ಮತ್ತು ಡಯಾಬಿಟೀಸ್. ಈಗ ನೀವು ಹೇಳಿದ್ರಲ್ಲ, ಜನರಲ್ ನಮ್ಮ ಹೆಲ್ತ್ಗೂ ಎಫೆಕ್ಟ್ ಆಗ್ತದೆ, ದೇಹದ ಆರೋಗ್ಯಕ್ಕೂ. ಈಗ ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್. ಸೊ ಇದಕ್ಕೆಲ್ಲ ಒಂದು ಇಂಟರ್ ರಿಲೇಷನ್ ಇದೆ. ಸೊ ಹಾಗಾಗಿ ಮತ್ತು HIV, ಈಗ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವಾಗ ಅದು ಬಾಯಲ್ಲಿ ಕಾಣಿಸ್ಕೊಳ್ತದೆ. ಸೊ ಇನ್ಫೆಕ್ಷನ್ಸ್ ಎಲ್ಲ ಒಂದೇ, ದೇಹದ ಇನ್ಫೆಕ್ಷನ್ ಒಂದು, ಅದು ಸಿಮಿಲರ್ ಟೈಪ್. ಬಾಯಲ್ಲಿ ಸಹ ಇನ್ಫೆಕ್ಷನ್ ಇಸ್ ಅ ಮೇನ್ ಡ್ಯೂ ಟು ಬ್ಯಾಕ್ಟೀರಿಯಾ. ಡಾಕ್ಟರ್, ಈ ಹಲ್ಲುಗಳು ಹುಟ್ಟುವ ಕಾಲಕ್ರಮ ಅಂತ ಏನು ಹೇಳ್ತೇವೆ, ಅದನ್ನ ಹಾಗೆ ಅಂತ ಹೇಳಿದ್ರೆ ಏನು, ಮತ್ತೆ ನಾವು ಪ್ರೈಮರಿ ಹಲ್ಲುಗಳನ್ನು ಯಾವ ರೀತಿ ಕಾಪಾಡ್ಕೊಳ್ಬಹುದು ಅಂತ? ಹೌದು, ಈಗಿನ ಕಾಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ ಪ್ರೈಮರಿ ಹಲ್ಲು, ಈಗ ಮಿಲ್ಕ್ ಟೀತ್ ಅಂತ, ಹಾಲು ಹಲ್ಲುಗಳಂತ ಏನು ಹೇಳ್ತೇವೆ ನಾವು, ಅದನ್ನು
ಸರಿಯಾಗಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಈಗ. ಸೊ ಮೇನ್ಲಿ ಈ ಪ್ರೈಮರಿ ಹಲ್ಲುಗಳು ಈ ಗರ್ಭಾವಸ್ಥೆಯಲ್ಲಿ 6 ಮಂತ್ಸ್ ಆಗುವಾಗಲೇ ಅದು ಹೊಟ್ಟೆಯಲ್ಲಿ ಇಂಟ್ರಾಯೂಟ್ರೈನ್ ಲೈಫಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಈ ತಾಯಿಗೆ ನ್ಯೂಟ್ರಿಷನ್ ಸರಿ ಇರಬೇಕು. ಸೊ ನೀವು ನೋಡಿರ್ಬೋದು ಈಗ ಸುಮಾರು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಇದೆ, ತಾಯಿಯ ಹೆಲ್ತ್, ಚೈಲ್ಡ್ ಹೆಲ್ತ್ ಆ್ಯಂಡ್ ಮದರ್ಸ್ ಹೆಲ್ತ್ ಅಂತ. ಸೊ ಅಷ್ಟು ಬೇಗ ಸ್ಟಾರ್ಟ್ ಆಗ್ತದೆ. ತಾಯಿಯ ಹೊಟ್ಟೆಯಲ್ಲಿ ನಾವು ಈ ನ್ಯೂಟ್ರಿಷನ್ ಎಲ್ಲ ಸರಿ ಇರಬೇಕು, ಅದು ಟೂತ್ ಬಡ್ ಅಂತ ಫಾರ್ಮ್ ಆಗ್ತಾ ಇರ್ತದೆ. ಸೊ ಇನಿಷಿಯಲ್ ಆಗಿ ಈ ಹಲ್ಲುಗಳ ಕ್ರೊನಾಲಜಿ ಇದೆ ಒಂದು, ಅದರಷ್ಟರಲ್ಲಿ ಬರ್ತಾ ಇದೆ. ಕ್ರೊನಾಲಜಿ ಅಂದರೆ 6 ರಿಂದ 3 ವರ್ಷ ತನಕ ಒಂದು ಪ್ರೈಮರಿ ಹಲ್ಲು ಬರುತ್ತೆ. ಯಾವುದೇ ಮುಂದಿದ ಹಲ್ಲು ಕೆನೈನ್ ಅಂತ ಹೇಳ್ತೀವಿ ನಾವು, ಹಿಂದೆದು ಹಲ್ಲು, ಅದೊಂದು ಕಾಲಕ್ರಮ ಇರುತ್ತೆ. ಸೊ ಅದರಾಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ದವಡೆಗಳ ಬೆಳವಣಿಗೆ ತುಂಬ ಇಂಪಾರ್ಟೆಂಟ್. ಈಗ ಹಲ್ಲು ಪ್ರಿಮ್ಯಾಚೂರ್ಲಿ ಹೋದರೆ, ಈಗ ಇರಪ್ಷನ್ ಆಗುವ ಮುಂಚೆನೇ ಹೋದರೆ ಸ್ಪೇಸ್ ಮೇಂಟೈನ್, ದವಡೆ ಎಲ್ಲ ಸರಿ ಫಾರ್ಮ್ ಆಗೋದಿಲ್ಲ. ಸೊ ಅದನ್ನು ಹಲ್ಲನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮತ್ತು ಡಯಟ್, ನಿಮ್ಮ ಮಕ್ಕಳಿಗೆ ಈಗ ನೀವು ಕನ್ವಿನ್ಸ್ ಮಾಡಲಿಕ್ಕೆ, ಈಗ ಶುಗರ್ ಇಸ್ ಅ ಮೇನ್ ಕಲ್ಪ್ರಿಟ್ ಇಲ್ಲಿ, ಸಕ್ಕರೆ ಅಂಶ ಇದೆಯಲ್ಲ. ಸೊ ಈಗ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಪೋಷಕರು ಯೂಶಲಿ ಮಗುವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ವೀಟ್ಸ್ ಕೊಡ್ತಾರೆ. ಸೊ ದ್ಯಾಟ್ ಈಸ್ ದಿ ವರ್ಸ್ಟ್ ಡಯಟ್ ಮಗುವಿಗೆ ಕೊಡಲಿಕ್ಕೆ. ಅಂದರೆ ಆಸಿಡ್ ಹಾಳಾಗ್ಬೋದು, ಅಂದರೆ ದಂತಕ್ಷಯ ಆಗ್ತದೆ, ಮತ್ತು ಬರುವ ಹಲ್ಲು ಸರಿಯಾಗಿ ಬರುವುದಿಲ್ಲ. ಸೊ ಅದನ್ನು ಸೂಕ್ತ ಚಿಕಿತ್ಸೆ ಮಾಡಿ ಮೇಂಟೈನ್ ಮಾಡೋದು ಒಳ್ಳೆಯದು. ಲೋ ಶುಗರ್ ಡಯಟ್ ಮಕ್ಕಳಲ್ಲಿ ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇವಾಗ ಕ್ಯಾವಿಟಿ ಆಗೋದ್ರಲ್ಲಿ ಸಕ್ಕರೆಯ ಪಾತ್ರ ಏನು, ಅಥವಾ ಕ್ಯಾವಿಟಿಗೆ ಏನಾದರೂ ಚಿಕಿತ್ಸೆಗಳು ಇದೆಯಾ? ಈಗ ಸಕ್ಕರೆಯ ಪಾತ್ರ ನಾನು ಹೇಳಿದ ಹಾಗೆ, ನೀವು ಹೈ ಶುಗರ್ ಇಂಟೇಕ್ ಅಂತ ಏನೋ ತಗೊಂಡ್ರೆ ಅದು ಬೇಸಿಕಲಿ ಬ್ಯಾಕ್ಟೀರಿಯಾ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಆಗಿ ಈ ಆ್ಯಸಿಡ್ ಅಂತ ಹೇಳ್ತೀವಿ ನಾವು, ಲ್ಯಾಕ್ಟಿಕ್ ಆ್ಯಸಿಡ್ ಕ್ರಿಯೇಟ್ ಆಗಿ ಈ ನಮ್ಮ ದಂತ ಕವಚ ಎನಾಮಲ್ ಅಂತ ಏನು ಹೇಳ್ತೀವಿ ಅದನ್ನು ಹಾಳು ಮಾಡ್ತದೆ, ಕೇರೀಸ್ ಫಾರ್ಮೇಷನ್ ಆಗುತ್ತೆ. ಸೊ ಈಗ ನೀವು ಬಾಯಲ್ಲಿ ಒಂದು 700ಕ್ಕಿಂತ ಜಾಸ್ತಿ ಸ್ಪೀಶೀಸ್ ಇದೆ, ಸೂಕ್ಷ್ಮಾಣುಗಳಿದೆ. ಸೊ ಅದು ಈ ಸಕ್ಕರೆಯಲ್ಲಿ ಇಂಟ್ರ್ಯಾಕ್ಟ್ ಆಗಿ ಆ್ಯಸಿಡ್ ಕ್ರಿಯೇಟ್ ಮಾಡಿ ನಮ್ಮ ದಂತ ಕವಚವನ್ನು ಸವಿತದೆ. ಸೊ ಅದನ್ನು ನಾವು ದಂತಕ್ಷಯ ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಜಾಸ್ತಿ, ಯಾಕಂದರೆ ಅಷ್ಟು ಅವ್ರಿಗೆ ಬ್ರಷಿಂಗ್ ಹ್ಯಾಬಿಟ್ಸ್ ಎಲ್ಲ ಸರಿಯಾಗಿ ಗೊತ್ತಿರೋದಿಲ್ಲ, ಮತ್ತು ಕೈಯ ಡೆಕ್ಸ್ಟ್ರಿಟಿ ಅಂತ ಹೇಳ್ತೀವಿ, ಮನುವರಿಂಗ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಮೇಂಟೈನ್ ಸರಿ ಮಾಡೋದಿಲ್ಲ. ಆದ ಕಾರಣದಿಂದ ಈ ಡೆಂಟಲ್ ಕೇರೀಸ್ ಈ ಮಕ್ಕಳಲ್ಲಿ ತುಂಬ ಕಾಣಿಸ್ಬೋದು ನಮಗೆ. ಓಕೆ ಡಾಕ್ಟರ್, ಈಗ ನಾವು ಗಮನಿಸಬಹುದು ಕೆಲವರ ಹಲ್ಲುಗಳ ಮೇಲೆ ಕಲೆಗಳು ಇರುವಂತದ್ದು. ಈ ಕಲೆಗಳು ಉಂಟಾಗ್ಲಿಕ್ಕೆ ಕಾರಣ ಏನು, ಅಥವಾ ಆ ಕಲೆಗಳು ಒಮ್ಮೆ ಬಂದ್ರೆ ಅದು ಪರ್ಮನೆಂಟಾ, ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ? ಹೌದು, ಈಗ ಕಲೆಗಳಂದ್ರೆ ಸ್ಟೇನ್ಸ್ ಅಂತ ಹೇಳೋದಲ್ಲ ನೀವು. ಸ್ಟೇನ್ಸ್ ಅಂದರೆ ಈಗ ಆಂತರಿಕ ಕಾರಣ ಇರ್ಬೋದು, ಇಂಟರ್ನಲ್, ಮತ್ತು ಬಾಹ್ಯವಾದ ಎಕ್ಸ್ಟರ್ನಲ್ ಕಾಸಸ್ ಆಫ್ ಸ್ಟೇನ್ಸ್. ಈಗ ಇಂಟರ್ನಲ್ ಕಾಸಸ್ ಅಂದರೆ ನೀವು ಈ ಗರ್ಭಾವಸ್ಥೆಯಲ್ಲಿ ತಾಯಿ ಆ್ಯಂಟಿಬಯೋಟಿಕ್ ತಗೊಂಡ್ರೆ, ಎಕ್ಸಾಂಪಲ್ ಟೆಟ್ರಾಸೈಕ್ಲಿನ್ ಅಂತ ಹೇಳ್ತೀವಿ, ಆಮೇಲೆ ಡಾಕ್ಸಿಸೈಕ್ಲಿನ್ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಬಾಯಿಯಲ್ಲಿ ಹುಟ್ಟುವ ಮಗುವಲ್ಲಿ ಬಾಯಲ್ಲಿ ಕಳೆ ಇರ್ತದೆ, ಅಂದರೆ ಇಟ್ಸ್ ಎ ಕಾಲ್ಡ್ ಎಸ್ ಟೆಟ್ರಾಸೈಕ್ಲಿನ್ ಸ್ಟೇನ್ಸ್. ಅದು ಇಂಟರ್ನಲ್ ಆಗಿ ಹಲ್ಲಿನ ಒಳಗೆ ಇರ್ತದೆ. ಆಮೇಲೆ ನಿಮಗೆ ಬೇರೆ ಫ್ಲೋರೋಸಿಸ್ ಅಂತ ತುಂಬ ಕಾಮನ್, ಅಂದರೆ ಫ್ಲೋರೈಡ್ ಅಂಶ ನೀರಲ್ಲಿ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹಲ್ದಿ ಥರದ್ದು ಹಲ್ಲು ಬರ್ತದೆ. ಕ್ಯಾಲ್ಶಿಯಂ ಲೆವೆಲ್ಸ್ ಎಲ್ಲ ಕಮ್ಮಿ ಇದ್ದರೆ ನಿಮ್ಮ ಹಲ್ಲಿನ ಕಲರ್ ಚೇಂಜ್ ಆಗುತ್ತೆ. ಮತ್ತು ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ, ಸಣ್ಣದಿರುವಾಗ ನೀವು ಬಿದ್ದಾಗ ಏನಾದರೂ ಹಲ್ಲಿಗೆ ಪೆಟ್ಟಾಗುವಾಗ ಅದು ಕ್ರಮೇಣ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ದೋಸ್ ಆರ್ ಇಂಟರ್ನಲ್ ಸ್ಟೇನ್ಸ್, ಅದು ಒಳಗಿಂದ ಹಲ್ಲಿನ ಒಳಗಿಂದ ಸ್ಟೇನ್ ಆಗ್ತಾ ಬರುತ್ತೆ. ಅದನ್ನು ನಾವು ಸೂಕ್ತ ಸಮಯದಲ್ಲಿ ವಾಸಿ ಮಾಡಬೇಕು. ಅಂದರೆ ಯೂಶಲಿ ಅದಕ್ಕೆ ನಾವು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಬ್ಲೀಚಿಂಗ್ ಅಂತ ಮಾಡ್ತೀವಿ, ನೀವು ಕೇಳಿರ್ಬೋದು, ಡೆಂಟಲ್ ಬ್ಲೀಚಿಂಗ್. ಬೇರೆ ಕೆಮಿಕಲ್ ಸಬ್ಸ್ಟೆನ್ಸಸ್ ಎಲ್ಲ ಯೂಸ್ ಮಾಡಿ ಅದು ಹಲ್ಲನ್ನು ವೈಟಾಗಿ ಬ್ಲೀಚ್ ಮಾಡ್ತಾರೆ. ಇನ್ನೊಂದು ರೂಟ್ ಕೆನಾಲ್ ಮಾಡಿ ಅದಕ್ಕೆ ಕವಚ ಕ್ರೌನ್ಸ್ ಕೊಡ್ಬೋದು ನಿಮಗೆ. ಮತ್ತು ಬೇರೆ ಲೇಟೆಸ್ಟ್ ಅಂದರೆ ನಿಮಗೆ ಈಗ ವೀನಿಯರ್ಸ್ ಲ್ಯಾಮಿನೇಟ್ಸ್ ಅಂತ ಇದೆ. ಬೇಸಿಕಲಿ ಅದೊಂದು ಶೀಲ್ಡ್ ಆಗಿ ಹಲ್ಲನ್ನು ಸ್ವಲ್ಪ ಸವಿದು ಅದರ ಮೇಲೆ ಒಂದು ಲ್ಯಾಮಿನೇಟ್ ಆಗಿ ಹಾಕ್ತಾರೆ. ಅದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಮಾಡ್ಬೋದು. ಮತ್ತು ಬಾಹ್ಯವಾದ ಕಾರಣ ಎಕ್ಸ್ಟರ್ನಲ್ ಕಾಸಸ್ ಅಂದರೆ ನಿಮಗೆ ಸ್ಮೋಕಿಂಗ್. ಈಗ ಸ್ಮೋಕ್ ಮಾಡೋಲ್ಲಿ ಯೂಶಲಿ ನೀವು ಕಲೆಗಳು ಕಾಣ್ಬೋದು, ಸ್ಮೋಕರ್ಸ್ ಟೂತ್ ಅಂತ ಹೇಳ್ತೇವೆ. ಸೊ ಅದನ್ನೆಲ್ಲ ನಾವು ಕ್ಲೀನಿಂಗ್ ಮಾಡಿ ತೆಗಿಬೋದು. ಆಮೇಲೆ ಈ ಪಾಚಿ ಮತ್ತು ಕ್ಯಾಲ್ಕುಲಸ್ ಅಂತ ಟಾಟರ್ ಅಂತ ಹೇಳ್ತೇವಲ್ಲ, ಅದು ಬಾಯಲ್ಲಿದ್ದರೆ ಅದೊಂದು ಹಳದಿ ಕಲರ್ದು
ಸ್ಟೇನ್ ಆಗುತ್ತೆ. ಟೀ ಕಾಫಿ ಕುಡಿದ್ರೆ ಅದರಲ್ಲಿ ಈ ಕಲೆಗಳಿರ್ತದೆ, ಸ್ಟೇನ್ಸ್ ಆಗ್ತದೆ. ಸೊ ಮೌತ್ ವಾಶ್ ಜಾಸ್ತಿ ಮಾಡಿದರೆ ಸ್ವಲ್ಪ ಇಂಥ ಕಲೆಗಳನ್ನು, ಬಾಹ್ಯವಾದ ಕಲೆಗಳನ್ನೆಲ್ಲ ನಾವು ಕ್ಲೀನಿಂಗ್ ಮಾಡಿ ತೆಗಿಬೋದು. ಕ್ಲೀನಿಂಗ್ ಆ್ಯಂಡ್ ಪಾಲಿಷಿಂಗ್ ಅಂತ ಮಾಡಿ ಅದನ್ನು ಸ್ವಚ್ಛ ಮಾಡ್ಬೋದು. ಓಕೆ, ಆಂತರಿಕವನ್ನು ಹೌದು, ಆಂತರಿಕವನ್ನು ಸ್ವಲ್ಪ ನಾವು ಕಾಸ್ಮೆಟಿಕ್ ಆಗಿ, ಅಂದರೆ ನಾನು ಹೇಳಿದಾಗೆ ಬ್ಲೀಚಿಂಗ್ ಮತ್ತು ಕ್ರೌನ್ಸ್, ದಂತ ಕವಚವನ್ನು ಕೊಟ್ಟು, ಕ್ರೌನ್ಸನ್ನು ಕೊಟ್ಟು, ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಲೇಸರ್ ಬ್ಲೀಚಿಂಗ್ ಅಂತ ಬಂದಿದೆ, ಸೊ ಬ್ಲೀಚಿಂಗ್ ಮಾಡ್ಬೋದು. ಸೊ ಅದು ಆಂತರಿಕವಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಹೆಚ್ಚು ಟ್ರೀಟ್ಮೆಂಟ್ ಆಪ್ಷನ್ಸ್ ಬೇಕಾಗ್ತದೆ. ಓಕೆ, ಈ ಎರಡು ಏನು ಸಮಸ್ಯೆಗಳಿಗೂ ಕೂಡ ಎ.ಬಿ. ಶೆಟ್ಟಿ ಡೆಂಟಲ್ ಹೌದು ಕಾಲೇಜ್ನಲ್ಲಿ ಹೌದು ಹೌದು. ಈಗ ನೀವು ಎ.ಬಿ. ಶೆಟ್ಟಿ ಡೆಂಟಲ್ ಕಾಲೇಜ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, 8 ಡಿಪಾರ್ಟ್ಮೆಂಟ್ಗಳಿದೆ. ರೂಟ್ ಕೆನಾಲ್ ಎಲ್ಲದಕ್ಕೂ ಚಿಕಿತ್ಸೆ ಫ್ರೀ ಆಗಿ ಮಾಡಲಾಗ್ತದೆ. ಓಕೆ ಓಕೆ, ಖಂಡಿತವಾಗಿ ವೀಕ್ಷಕರೇ, ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಡಾಕ್ಟರ್ ಹೇಳಿದರು. ಎಸ್ ಡಾಕ್ಟರ್, ಈಗ ಕೆಲವರಿಗೆ ಬಾಯಿಯಿಂದ ದುರ್ವಾಸನೆ ಬರುವಂಥದ್ದು, ಅವರು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ ಹೆಚ್ಚಾಗಿ. ಈ ದುರ್ವಾಸನೆಗೆ ಕಾರಣ ಏನಿರ್ಬೋದು? ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ವಾ ಅಂತ? ಹೌದು, ಇದು ತುಂಬ ಕಾಮನ್ ಪ್ರಾಬ್ಲಮ್ ಈಗ ಯಂಗ್ಸ್ಟರ್ಸಲ್ಲಿ, ಆಮೇಲೆ ಮಧ್ಯ ವಯಸ್ಸಿಗರಲ್ಲಿ 30-40 to 50 ಇಯರ್ಸಲ್ಲಿ. ಪ್ರೈಮರಿ ಕಾಸ್ ನಾನು ಹೇಳಿದೆ ದಂತಕ್ಷಯ, ಬ್ಯಾಕ್ಟೀರಿಯಲ್ ಕಾಸ್. ಅದು ಬಾಯಿಂದ ವಾಸನೆ, ಬಾಯಲ್ಲಿ ಇನ್ಫೆಕ್ಷನ್ ಇದ್ದರೆ ಬಾಯಲ್ಲಿ ವಾಸನೆ ಬರ್ತದೆ. ಒಂದು ವೋಲೆಟೈಲ್ ಸಲ್ಫರ್ ಕಾಂಪೌಂಡ್ಸ್ ಅಂತ ಹೇಳ್ತೇವೆ, ಅದು ಪ್ರೊಡ್ಯೂಸ್ ಆಗಿ ಬಾಯಿಂದ ವಾಸನೆ ಬರುತ್ತೆ. ಮತ್ತು ಪರಿದಂತ, ಪೆರಿಡಾಂಟೈಟಿಸ್ ಅಂತ ಹೇಳ್ತೀವಿ ನಾವು. ಈ ಹೊಸಡಿನ ರೋಗ ಇದ್ದರೆ ಜಾಸ್ತಿಯಾಗಿ ಬಾಯಿಂದ ವಾಸನೆ ಬರ್ತದೆ. ಸೊ ಅದೊಂದು ಸೋಷಿಯಲ್ ಸ್ಟಿಗ್ಮಾ, ಅದು ನಿಮಗೆ ಗೊತ್ತಾಗೋದಿಲ್ಲ, ನೀವು ಇಂಟರ್ಯಾಕ್ಟ್ ಮಾಡೋರ ಹತ್ರನೇ ಅವ್ರಿಗೆ ಫೀಲ್ ಆಗ್ತದೆ. ಸೊ ಇಟ್ಸ್ ಸೋಷಿಯಲಿ ನೀವು ಅಕ್ಸೆಪ್ಟಬಲ್ ಅಲ್ಲ ಅದು. ಆಮೇಲೆ ನಿಮಗೆ ಡಯಾಬಿಟೀಸ್ ಇರುವವ್ರಿಗೆ ಹೆಚ್ಚಾಗಿ ಬಾಯಿಂದ ಒಂದು ಸ್ವೀಟಿಶ್ ಸ್ಮೆಲ್ ಥರ ಬರ್ತದೆ. ಮತ್ತು ಲಿವರ್ ಡಿಸೀಸು, ಸಿರೋಸಿಸ್ ಅಂಥದ್ರಲ್ಲಿ ಒಂದು ಬೇರೆ ಬೇರೆ ಟೈಪ್ದು ಕ್ಯಾಟಗರಿಯಲ್ಲಿ ಇದು ಓಡರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವನ್ ನೀವು ಬಾಯಿಂದ ಬರುವ ದುರ್ವಾಸನೆ ಸಹ ನಾವು ದೇಹದ ಸಮಸ್ಯೆಯನ್ನು ಪಡಿಬಹುದು. ಓಕೆ ಓಕೆ, ಅದನ್ನು ಯಾವ ರೀತಿ ಸರಿಪಡಿಸಬಹುದು? ಬೇಸಿಕಲಿ ಫಸ್ಟು ಅದಕ್ಕೆ ಕ್ಲೀನಿಂಗ್ ಮಾಡಬೇಕು. ಈಗ ಹೊಸಡಿನ ರೋಗ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ, ಹೊಸಡನ್ನು ಸ್ವಚ್ಛಗೊಳಿಸಿ, ನೀವು ಆ್ಯಂಟಿಬ್ಯಾಕ್ಟೀರಿಯಲ್ ಮೌತ್ ರಿನ್ಸ್ ಅಂತ ಬಂದಿದೆ ಈಗ ರಂಧ್ರ ಕೆಳವು, ಈಗ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಕೇರೀಸ್ ಅಂದರೆ ದಂತಕ್ಷಯ ಏನಾದರೂ ಇದ್ದರೆ ಅದನ್ನು ಫಿಲ್ಲಿಂಗ್ ಮಾಡ್ಬೋದು, ಕ್ಯಾವಿಟಿಯನ್ನು ಫಿಲ್ ಮಾಡ್ಬೋದು. ಮತ್ತು ಚೆಕಪ್ಸ್ ಮಾಡಬೇಕು ರೆಗ್ಯುಲರ್ ಆಗಿ, ನೀವು ಫಾಲೋ ಅಪ್ ಮಾಡಿ 6 ತಿಂಗಳು ಒಂದ್ಸರಿ ಸ್ವಚ್ಛಗೊಳಿಸಿ ಹಲ್ಲನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು. ಡಾಕ್ಟರ್, ನೀವು ಹೇಳಿದ್ರಿ ಪಿರಿಯೋಡಂಟೈಸ್ ಅಂತ, ಅದಕ್ಕೆ ಕಾರಣ ಏನು? ಅದಕ್ಕೆ ಚಿಕಿತ್ಸೆಗಳಿಲ್ವಾ? ಅದೇ ನಾನು ಹೇಳಿದಾಗೆ ಪೆರಿಡಾಂಟೈಟಿಸ್ ಅಂದರೆ ಒಂದು ಸೋಂಕು, ಅದು ಇನ್ಫೆಕ್ಷನ್. ಈಗ ಸೂಕ್ಷ್ಮ ಕ್ರಿಮಿಗಳಿಂದ ಆಗುವ ಇನ್ಫೆಕ್ಷನ್. ಈಗ ನೀವು ಸರಿ ಇದು ಪ್ಲಾಕ್ ಅಂತ, ಪಾಚಿ ಅಂತ ಹೇಳ್ತೀವಿ ನಾವು, ಪ್ಲಾಕ್ ಫಾರ್ಮೇಷನ್. ನೀವು ಹಲ್ಲು ಉಜ್ಜಲಿಲ್ಲ ಅಂದರೆ ನಿಮ್ಮ ಹಲ್ಲಿನ ಮೇಲೆ ಒಂದು ಪಾಚಿ ಫಾರ್ಮ್ ಆಗ್ತದೆ, ಅಂದರೆ ಪ್ಲಾಕ್, ಡೆಂಟಲ್ ಪ್ಲಾಕ್ ಅಂದರೆ ಅದು ಗ್ರೂಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅಂದರೆ ಬ್ಯಾಕ್ಟೀರಿಯಾ. ಸೊ ಅದು ಫಾರ್ಮ್ ಆಗಿ ನಿಮ್ಮ ಹೊಸಡನ್ನು ಕರಗಿಸ್ತದೆ. ಸೊ ಜಿಂಜಿವೈಟಿಸ್ ಅಂತ ಹೇಳ್ತೀವಿ ನಾವು, ಅಂದರೆ ಗಮ್ಸಿನ ಸುತ್ತ ಇರುವ ಇನ್ಫೆಕ್ಷನ್. ನೀವು ಕೆಂಪಾಗಿ ಕಾಣ್ತದೆ ನಿಮಗೆ ಹಲ್ಲು, ಈ ಗಮ್ಸ್. ಸೊ ಅದು ಜಿಂಜಿವೈಟಿಸ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ಹೆಚ್ಚು ಹೋದರೆ ನಿಮ್ಮ ಈ ಬಾಯಿಯ ಹೊಸಡಿನ ಒಳಗೆ ಹೋಗಿ ನಿಮ್ಮ ಎಲುಬನ್ನು ಅಟ್ಯಾಕ್ ಮಾಡ್ತದೆ. ಅಂದರೆ ಎಲುಬು ಶಕ್ತಿ ಕಮ್ಮಿಯಾಗಿ ಹಲ್ಲು ಬೀಳುವಂಥ ಪರಿಸ್ಥಿತಿ ಸಹ ಬರ್ತದೆ. ಡಾಕ್ಟರ್, ಇವಾಗ ಎಲ್ರಿಗೂ ಕೂಡ ಸಾಕಷ್ಟು ಏನು ಕನ್ಫ್ಯೂಷನ್ಸ್ ಇರುವಂಥದ್ದು, ಯಾವ ಟೂತ್ ಪೇಸ್ಟನ್ನು ಬಳಸಬೇಕು, ನಾವು ಯಾವ ಟೂತ್ ಪೇಸ್ಟ್ ಉತ್ತಮ ಅಂತ ಹೇಳಿ. ಡಾಕ್ಟರ್, ನಾವು ಯಾವ ಟೂತ್ ಪೇಸ್ಟನ್ನು ಬಳಸೋದು ಉತ್ತಮ, ಮತ್ತು ನಾವು ಬಳಸುವ ಟೂತ್ ಪೇಸ್ಟ್ನಲ್ಲಿ ಎಷ್ಟು ಸರಾಸರಿಯಾಗಿ ಫ್ಲೋರೈಡ್ ಇರಬೇಕು ಅಂತ? ಈಗ ನೋಡಿ, ಮಾರ್ಕೆಟಲ್ಲಿ ಕನ್ವೆನ್ಷನಲ್ ಟ್ರೆಡಿಷನಲ್ ಟೂತ್ ಪೇಸ್ಟ್ ಅಂತ ಮೊದಲು ನೀವು ಮಾವಿನ ಹಣ್ಣು, ಮಾವಿನ ಎಲೆ ಮತ್ತು ಈ ಮಿಸ್ವಾಕ್ ಅದೆಲ್ಲ ಯೂಸ್ ಮಾಡ್ತಿದ್ರು. ಅದಕ್ಕೆಲ್ಲ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಈಗ ಮಾರ್ಕೆಟಲ್ಲಿ ಸುಮಾರು ಆಯುರ್ವೇದಿಕ್ ಮತ್ತು ಸುಮಾರು ಟೂತ್ ಪೇಸ್ಟ್ ಬಂದಿದೆ. ಆದರೆ ಐಡಿಯಲ್ ಟೂತ್ ಪೇಸ್ಟ್ ಅಂದರೆ ಫ್ಲೋರೈಡ್ ಲೆವೆಲ್ ಸರಿ ಇರಬೇಕು. ಫ್ಲೋರಿಡೇಟೆಡ್ ನಾವು ಟೂತ್ ಪೇಸ್ಟ್ ಅಂತ ಹೇಳ್ತೇವೆ. ಪಾರ್ಟ್ಸ್ ಪರ್ ಮಿಲಿಯನ್ 1000 to 1500 ಪಾರ್ಟ್ಸ್ ಪರ್ ಮಿಲಿಯನ್ ಇದು ಫ್ಲೋರೈಡ್ ಅಂಶ ಇರಬೇಕು. ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅದು ಯಾವುದೂ ಆಗ್ಬೋದು. ಮತ್ತು ಕೆಲವು ಫ್ಲೇವರಿಂಗ್ ಏಜೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಮಾರ್ಕೆಟೆಲ್ಲ ಮಾಡ್ತಾರೆ. ಸೊ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ವಿತ್ ಲೆಸ್ ಎಬ್ರೆಸಿವ್ ಅಂದರೆ ಮೊದಲೆಲ್ಲ ನಾವು ಈ ಹುಡಿ ಯೂಸ್ ಮಾಡ್ತಿದ್ದಿಲ್ಲ, ಟೂತ್ ಪೌಡರ್, ಅದರಲ್ಲಿ ನೀವು ಅದನ್ನು ತಿಕ್ಕಿದಾಗ ಸ್ವಲ್ಪ ಹಲ್ಲಿನ ಅಂಶ ಸವಿತದೆ. ಸೊ ಎಬ್ರೆಸಿವ್ಸ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಈಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಟೂತ್ ಪೇಸ್ಟ್ ಆಗ್ಬೋದು, ವೆಲ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ವಿತ್ ಲೆಸ್ ಎಬ್ರೆಸಿವ್ ಕಂಟೆಂಟ್ ಅಂತ ಹೇಳ್ತೀವಿ. ಮತ್ತು
ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರ್ತದೆ ಅದರಲ್ಲಿ. ಡಾಕ್ಟರ್, ನೀವು ಹಲ್ಲು ಸವಿತದೆ ಅಂತ ಹೇಳುವಾಗ ನಂಗೊಂದು ಕ್ವಶನ್ ಬಂತು. ಕೆಲವರು ಉಪ್ಪು ಹಾಕಿ ಹಲ್ಲುಗಳನ್ನು ತೊಳಿತಾರೆ, ಇದು ಎಷ್ಟು ಉತ್ತಮ? ಇಲ್ಲ, ಅದು ಒಂದು ಸರಿ ಪದ್ಧತಿ ಅಲ್ಲ. ಅದ್ರ ಉಪ್ಪು ಹಾಕಿ ಸ್ವಿಶ್ ಇದು ಮೌತ್ ವಾಶ್ ಮಾಡಿದರೆ ಅದ್ರಿಗೆ ಏನು ಉಪಯೋಗ ಇಲ್ಲ. ಒಂಥರ ಪ್ಲೆಸಿಬೋ ಎಫೆಕ್ಟ್. ಗ್ರಾಮೀಣ ಭಾಗದಲ್ಲಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ಅಷ್ಟು ಏನು ಬ್ಯಾಕ್ಟೀರಿಯಲ್ ಕೌಂಟ್ ಕಮ್ಮಿ ಆಗಿದೆ. ನಾವು ಮೌತ್ ವಾಶ್ ಯೂಸ್ ಮಾಡೋದು ನಮ್ಮ ಬ್ಯಾಕ್ಟೀರಿಯಾ ಕೌಂಟ್ ಕಮ್ಮಿ ಆಗಬೇಕಂತ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತೇವೆ ನಾವು. ಸೊ ಉಪ್ಪು ಹಾಕಿದರೆ ಅದಕ್ಕೇನು ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇಲ್ಲ. ಏನು ತೊಂದರೆ ಏನಿಲ್ಲ. ತೊಂದರೆ ಇದೆ ಅಂದರೆ ಸ್ವಲ್ಪ ಸವಿತದೆ ನಿಮ್ಮ ಹಲ್ಲು. ಉಪ್ಪು ಎಬ್ರೆಸಿವ್ ಅಂದರೆ ಹಲ್ಲನ್ನು ಕರಗಿಸ್ತದೆ ಅದು. ಸೊ ಆದಷ್ಟು ಅದನ್ನು ಪದ್ಧತಿಯನ್ನು ಡಿಸ್ಕಂಟಿನ್ಯೂ ಮಾಡಬೇಕು, ಸಾಲ್ಟ್ ವಾಟರ್ ಗಾಗ್ಲಿಂಗ್. ಡಾಕ್ಟರ್, ಈಗ ಡಯಟ್ನಲ್ಲಿ ಅಥವಾ ನಾವು ದಿನನಿತ್ಯ ಸೇವಿಸುವಂಥ ಆಹಾರದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿದ್ರೆ ಯಾವ ರೀತಿ ಹಲ್ಲಿಗೆ ತೊಂದರೆ ಆಗ್ಬೋದು? ಹೌದು, ಸಕ್ಕರೆ ನಾನು ಹೇಳಿದಾಗೆ ಈಗ ಸಕ್ಕರೆ ಪ್ರಮಾಣ ಈಗ ಎಲ್ಲದರಲ್ಲಿ ಇದೆ. ರಿಫೈನ್ಡ್ ಶುಗರ್ಸ್, ಈಗ ನಾವು ದಿನನಿತ್ಯ ಕಾಫಿ ಟೀ ಕುಡಿಯೋದ್ರಲ್ಲಿ ಏನು ತೊಂದರೆ ಇಲ್ಲ, ಅದು ಡೈಲ್ಯೂಟ್ ಫಾರ್ಮಲ್ಲಿ ಇರ್ತದೆ. ಈಗ ಸಕ್ಕರೆ ಸ್ಟಿಕ್ಕಿ ಫಾರ್ಮಲ್ಲಿದ್ದರೆ, ಅಂದರೆ ಈ ಕ್ಯಾಂಡೀಸು ಆಮೇಲೆ ಸ್ಟಿಕ್ಕಿ ಫಾರ್ಮಲ್ಲಿದ್ದರೆ ಅದು ಸಂಧಿಗಳೆಲ್ಲ ಸೇರಿ ಹಲ್ಲಿನ ಸಂಧಿಗಳಿಗೆ ಎಲ್ಲ ಸೇರಿಬಿಟ್ಟು ಅದು ಆ್ಯಸಿಡ್ ಪ್ರೊಡ್ಯೂಸ್ ಆಗಿ ಹಲ್ಲನ್ನು ಸವಿತದೆ ಅದು. ಸೊ ಆದಷ್ಟು ಶುಗರ್ ಇಂಟೇಕ್ ಇನ್ ದ ಫಾರ್ಮ್ ಆಫ್ ಸ್ಟಿಕ್ಕಿ ಫುಡ್ ಅದನ್ನು ಕಮ್ಮಿ ಮಾಡಬೇಕು. ಎಸ್ ಡಾಕ್ಟರ್, ಈಗ ಹುಣ್ಣುಗಳ ಬಗ್ಗೆ ಮಾತಾಡೋದಾದ್ರೆ, ಬಾಯಿಯಲ್ಲಿ ಹುಣ್ಣು ಬರ್ತದೆ ಕೆಲವರಿಗೆ, ಅದು ಯಾವ ಕಾರಣದಿಂದ ಬರ್ತದೆ ಅಂತ? ಹುಣ್ಣು ಅಂದರೆ ಈಗ ಕಾಮನ್ ಆಗಿ ನಾವು ಅಲ್ಸರ್ಸ್ ಅಂತ ಹೇಳ್ತೇವೆ, ತುಂಬ ಕಾಮನ್. ಅದು ಸಾಮಾನ್ಯವಾಗಿ ಜನರಲ್ಲಿ ಬರ್ತಾ ಇರ್ತದೆ. ಅದು ಹೌದು, ನಾರ್ಮಲ್ ಅಂದರೆ ಸ್ಟ್ರೆಸ್, ಅತಿಯಾದ ಒತ್ತಡ ಇದ್ದರೆ, ಸ್ಟ್ರೆಸ್ ಇದ್ದರೆ ಬರ್ತದೆ ಅದು. ಮತ್ತು ಬ್ಯಾಕ್ಟೀರಿಯಲ್ ಕಾರಣಗಳು ಬರ್ತದೆ. ವೈರಲ್ ಏನಾದರೂ ಇನ್ಫೆಕ್ಷನ್, ಮಕ್ಕಳಲ್ಲಿ ಒಂದು ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸಸ್ ಅಂತ ಇದೆ. ಸೊ ಅದರಲ್ಲಿ ನೀವು ಹುಣ್ಣುಗಳು ಬಾಯಲ್ಲಿ ಕಾಣಿಸ್ಕೊಳ್ತದೆ. ಆಮೇಲೆ ಕೆಲವು ಡಿಸ್ಕೊಮೆಟಿವ್ ಜಿಂಜಿವೈಟಿಸ್ ಅಂತ ಒಂದು ಕಂಡೀಷನ್ ಇದೆ. ಈ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವಾಗ ಸ್ಕಿನ್ ಲೀಷನ್ಸ್ ಎಲ್ಲ ಕಾಣಿಸ್ಕೊಳ್ತದೆ. ಅದೇ ಅಂಥದ್ದೇ ಒಂದು ಕಂಡೀಷನ್. ಈಗ ತಿನ್ನುವಾಗ ಉರಿತದೆ ಅದು. ಏನು ಉರಿ, ಈ ಕೋಲ್ಡ್ ಸ್ಪೈಸಿ ಫುಡ್ ಎಲ್ಲ ತಿನ್ನುವಾಗ ಹೊಸಡು ಉರಿತದೆ, ತುಂಬ ಅನ್ಕಂಟ್ರೋಲಬಲ್ ಪೇನ್ ಎಲ್ಲ ಇರ್ತದೆ ಅವ್ರಿಗೆ. ಸೊ ದೀಸ್ ಆರ್ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ, ಆಟೋ ಇಮ್ಯೂನ್ ಕಂಡೀಷನ್ಸ್. ಸೊ ಅದನ್ನು ಯೂಶಲಿ ಸ್ಟೆರಾಯ್ಡ್ ಟ್ರೀಟ್ಮೆಂಟ್ ಮಾಡಿ ನಾವು ಸರಿಪಡಿಸ್ತೇವೆ. ಅದೇ ಹುಣ್ಣುಗಳಿಗೆ ಅದರಷ್ಟಿಗೆ ಅದು ಕಮ್ಮಿ ಆಗ್ತದೆ. ಸ್ವಲ್ಪ ಬಿ ಕಾಂಪ್ಲೆಕ್ಸ್ ಮಾತ್ರೆ, ಆಮೇಲೆ ಒಂದು ನಾವು ಲಿಗ್ನೋಕೇಲ್ ಜೆಲ್ ಅಂತ ಕೊಡ್ತೇವೆ, ಅದು ಹಾಕಿದರೆ ಅದರ ಪರಿಣಾಮ ಒಳ್ಳೆಯದು. ಓಕೆ ಡಾಕ್ಟರ್, ಈಗ ಕೆಲವರಿಗೆ ಅದೇ ಬಾಯಲ್ಲಿ ಹುಣ್ಣಾಗ್ತದೆ, ಅದು ಅಲ್ಸರ್ ಅಂದರೆ ಎಷ್ಟು ಟೈಮ್ ಇರ್ತದೆ ಅಂತ? ಒಂದು ನಾರ್ಮಲ್ ಅಲ್ಸರ್ ಆದರೆ ಎಷ್ಟು ಟೈಮಲ್ಲಿ ಅದು? ನಾರ್ಮಲ್ ಅಲ್ಸರ್ ಒಂದು ನಿಮಗೆ 3 ವಾರದಲ್ಲಿ ಕಮ್ಮಿ ಆಗ್ಬೋದು. ಕೆಲವೊಂದು ಸರಿ ಈ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಬರ್ತದೆ, ಸ್ವಲ್ಪ ಲೇಟಾಗಿ ಅದು ಕಮ್ಮಿ ಆಗ್ತದೆ. ಸೊ ಈಗ ಅಲ್ಸರ್ ಟ್ರೀಟ್ಮೆಂಟ್ ಈಗ ಲೇಸರಲ್ಲಿ ಮಾಡ್ತಾರೆ, ಪೇಯ್ನ್ ಕಂಟ್ರೋಲ್, ನಿಮಗೆ ಲೇಸರ್ ಥೆರಪಿ ಅಂತ. ಅದರಲ್ಲಿ ಈ ನಮ್ಮ ಪೇಯ್ನ್ ಕಮ್ಮಿ ಆಗ್ತದೆ. ಆದರೆ ನಿಮ್ಮ ರೋಗ ಇಮ್ಯುನಿಟಿ ಪ್ರಕಾರ ಅದು ಕಮ್ಮಿ ಆಗ್ತದೆ. ನಿಮಗೆ ಹೆಚ್ಚು ಇರ್ಬೋದು, ನನಗೆ ಕಮ್ಮಿ ಇರ್ಬೋದು. ಸೊ ನಿಮ್ಮ ದೇಹದ ಇಮ್ಯುನಿಟಿ ಪ್ರಕಾರ ಅದು ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗ್ಬೋದು. ಓಕೆ ಡಾಕ್ಟರ್, ಈಗ ಕೆಲವರಿಗೆ ಈ ಐಸ್ ಪದಾರ್ಥಗಳನ್ನು ಸೇವಿಸುವಾಗ, ಐಸ್ ಕ್ರೀಮ್ಗಳನ್ನು ಸೇವಿಸುವಾಗ ಇರ್ಬೋದು, ನೀರನ್ನು ಕುಡಿಯುವಾಗ ಇರ್ಬೋದು, ಹಲ್ಲು ಜುಮ್ ಅಂತ ಹೇಳ್ತದೆ, ಸೆನ್ಸಿಟಿವಿಟಿ. ಇದಕ್ಕೆ ಕಾರಣ ಏನು? ಸೆನ್ಸಿಟಿವಿಟಿ ಅಂದರೆ ಅದು ತುಂಬ ಕಾಮನ್ ಪ್ರಾಬ್ಲಮ್. ಈಗ ಏಜ್ ಆಗುವಾಗ ಹಲ್ಲು ಸವಿತಾ ಹೋಗ್ತದೆ, ಹೇಗೆ ತಲೆಯಲ್ಲಿ ಕೂದಲು ಹೋಗ್ತದೆ. ಸೊ ಹಾಗೆ ನಮ್ಮ ಕವಚ ಎನಾಮಲ್ ಅಂತ ಏನು ಹೇಳ್ತೇವೆ, ಅದರ ಏಜಿಂಗ್ ಆಗುವಾಗ ಸವಿತಾ ಹೋಗ್ತದೆ. ಸೊ ಅದು ನಿಮಗೆ ಅಂಡರ್ಲೈಯಿಂಗ್ ಟಿಶ್ಯೂ ಒಂದು ಡೆಂಟಿನ್ ಅಂತ ಇರ್ತದೆ, ಅದು ನಿಮ್ಮ ನರಗಳಿರ್ತದೆ ಅದರಲ್ಲಿ. ಸೊ ಕೋಲ್ಡ್ ಏನಾದರೂ ಕುಡಿಯುವಾಗ ಇಲ್ಲಾಂದ್ರೆ ಬಿಸಿ ಏನಾದ್ರು ತಿನ್ನುವಾಗ ಜುಮ್ ಅಂತ ಒಂದು ಶಾಕ್ ಆಗಿ ಒಂದು ಬರ್ತದೆ. ಹೌದು. ಸೊ ಅದನ್ನು ಯೂಶಲಿ ನಾವು ಫಿಲ್ಲಿಂಗ್ಸ್ ಮಾಡ್ತೀವಿ ಜನರಲಿ ಆಗಿ. ಇಲ್ಲಾಂದರೆ ಒಂದು ಡಿಸೆನ್ಸಿಟೈಸಿಂಗ್ ಟೂತ್ಪೇಸ್ಟ್ ಅಂತ ಬರ್ತದೆ, ಈಗ ಸುಮಾರು ಮಾರ್ಕೆಟಲ್ಲಿದೆ. ಅದನ್ನು ಹಚ್ಚಿ ಅದನ್ನು ಸರಿಬಾರ್ದು. ಪೊಟ್ಯಾಷಿಯಮ್ ನೈಟ್ರೇಟ್, ಸ್ಟ್ಯಾನಸ್ ಫ್ಲೋರೈಡ್ ಅಂತ ಕೆಮಿಕಲ್ಸ್ ಬರ್ತದೆ. ಇಟ್ಸ್ ಎ ಟೂತ್ಪೇಸ್ಟ್ ಆಗಿ ಅದನ್ನು ಯೂಸ್ ಮಾಡಿ ಕ್ರಮೇಣ ಅದು ಕಮ್ಮಿ ಆಗ್ತದೆ. ಈಗ ಕೆಲವರಿಗೆ ವಿಸ್ಡಮ್ ಟೀತ್ನಲ್ಲಿ ಸೋಂಕು ಕಂಡು ಬರ್ತದೆ, ಇದು ಹೇಗೆ ಕಂಡು ಬರ್ತದೆ ಮತ್ತು ಇದನ್ನು ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂತ ಹೇಳಿದರೆ ಯಾವ ರೀತಿ ತೊಂದರೆ? ಹೌದು, ಈಗ ವಿಸ್ಡಮ್ ಟೂತ್ ಅಂದರೆ ಅದು ಲಾಸ್ಟ್ ಥರ್ಡ್ ಮೋಲರ್ ಅಂತ ನಾವು ಹೇಳ್ತೇವೆ. ಅದು ಕಡೆಯಾಗಿ ಬರುವ ಹಲ್ಲು. ಅದು ನೀವು ಒಂದು 18 ವರ್ಷದಿಂದ 21 ವರ್ಷ ತನಕ ಬರೋ ಹಲ್ಲು. ಅದು ವಿಸ್ಡಮ್ ಟೀತ್ ಅಂತ ಯಾಕೆ ಹೇಳ್ತೇವೆ ಅಂದರೆ, ನಾವು ಅದು ವಿಸ್ಡಮ್, ನಮಗೆ ಬುದ್ಧಿ ಬರುವುದು ಆ ಏಜಲ್ಲಿ ಅಂತ ಒಂದು ಭಾವನೆ. ಸೊ ಅದಕ್ಕೆ ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ ನಾವು. ಸೊ ಯೂಶಲಿ ದವಡೆಯಲ್ಲಿ ಸ್ಪೇಸ್ ಇದ್ದರೆ ಅದು ಸರಿಯಾಗಿ ಬರ್ತದೆ. ಅದು ಬೇರೆ ದವಡೆ ಹಲ್ಲು ಥರ ಕರೆಕ್ಟಾಗಿ ನಮ್ಮ ದಂತಪಂಕ್ತಿಯಲ್ಲಿ
ಮೇಲೆ ಆಗಿ ಬರ್ತದೆ. ಅದೇ ಕೆಲವೊಂದು ಸತಿ ನಮ್ಮ ಹೊಸಡ ಇದು ಮ್ಯಾಂಡಿಬಲ್ ಅವ್ರ ಮ್ಯಾಕ್ಸಿಲಾ ದವಡೆಯಲ್ಲಿ ಹಲ್ಲು ಇದು ಸ್ಪೇಸ್ ಸರಿ ಇಲ್ಲ ಅಂದರೆ ಅದು ಅಡ್ಡದಿಡ್ಡೆ ಆಗಿ ಇಲ್ಲಾಂದರೆ ಮಲ್ಕೊಂಡಿರುತ್ತೆ ಕೆಳಗೆ. ಸೊ ಇರಪ್ಟ್ ಆಗಲಿಕ್ಕೆ ಅದು ಸ್ಪೇಸ್ ಕಮ್ಮಿ ಆಗುತ್ತೆ. ಸೊ ಅದು ಅದರ ಮೇಲೆ ಈ ಹೊಸಡೆಲ್ಲ ಸೇರಿ ತಿನ್ನುವ ಪದಾರ್ಥ ಎಲ್ಲ ಸೇರಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಕೆಲವು ಉದ್ದುತ ಇದು ಎನ್ಲಾರ್ಜ್ ಆಗುತ್ತೆ, ತುಂಬ ನೋವಾಗುತ್ತೆ ಆ ವಯಸ್ಸಿಗರಿಗೆ. ಅದು ವೆರಿ ಕಾಮನ್, ಅದು ಥರ್ಡ್ ಮೋಲಾರ್ ಇನ್ಫೆಕ್ಷನ್ಸು. ಮತ್ತು ಅದು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಅದು ಇನ್ಫೆಕ್ಷನ್ ನಮಗೆ ತುಂಬ ಹಾನಿಕಾರಕ. ಅದು ಅಂದರೆ ಸೊ ಸಿಸ್ಟ್ ಆಗ್ಬೋದು ಅಂಥದ್ದೆಲ್ಲ. ಸೊ ವಿಸ್ಡಮ್ ಟೂತ್ ಅದು ಹೇಗೆ ಟ್ರೀಟ್ ಮಾಡೋದು ಅಂದರೆ ಫಸ್ಟ್ ನೀವು ದಂತವೈದ್ಯರಲ್ಲಿ ಹೋಗಿ ಅವ್ರು ಎಕ್ಸ್ರೇ ಅಂತ ತೆಗಿತಾರೆ. ಎಕ್ಸ್ರೇ ತೆಗೆದು ಅದರ ಪೊಸಿಷನ್, ಕಡೆ ಹಲ್ಲಿದ್ದು ಪೊಸಿಷನ್ ಯಾವ ಥರ ಇದೆ, ಅದಕ್ಕೆ ಬರೋಕ್ಕೆ ಜಾಗ ಇದೆಯಾ ಇಲ್ಲಾಂದರೆ ಅದು ಒಳಗಡೆನೇ ಇರುತ್ತಾ ಅಂತ ನೋಡಬೇಕು. ಸೊ ಅಂಥ ಪರಿಸ್ಥಿತಿಯಲ್ಲಿ ನೀವು ದಂತವೈದ್ಯರು ಎಕ್ಸ್ಟ್ರಾಕ್ಷನ್ ಸಜೆಸ್ಟ್ ಮಾಡಿದರೆ ಅದನ್ನು ತೆಗೆಯೋದು ಉತ್ತಮ. ಏನಾಗೋದಿಲ್ಲ, ತೆಗೆದ್ರೆ ಅದು ನಿಮಗೆ ಸ್ಪೇಸಿಂಗ್ ಅದರ ಮುಂದಿದ್ದ ಹಲ್ಲಿಗೆ ಸಹ ಒಳ್ಳೆಯದು. ಇಲ್ಲಾಂದರೆ ಅದು ಅಡ್ಡದಿಡ್ಡಿವಾಗಿ ಬಂದರೆ ಅದರ ಮುಂದೆ ಹಲ್ಲಿಗೆ ಸ್ವಲ್ಪ ಪರಿಣಾಮ ಬೀಳ್ತದೆ, ಫೋರ್ಸ್ ಜಾಸ್ತಿ ಬೀಳ್ತದೆ, ಹುಳುಕು ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದನ್ನು ತೆಗೆದ್ರೇ ಬೆಟರ್. ಸೊ ಅದಕ್ಕಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್, ಅದು ಬೋನ್ ಒಳಗೆ ಇರುತ್ತೆ ಅದು. ಸೊ ಇನ್ಫೆಕ್ಷನ್ ಆದರೆ ಅದಕ್ಕೆ ನಾವು ಪೆರಿಕೊರೋನೈಟಿಸ್ ಅಂತ ಹೇಳ್ತೇವೆ. ಈ ಹೊಸಡೆಲ್ಲ ಮುಚ್ಚಿ ಅದ್ರ ಮೇಲೆ ಎಲ್ಲ ತಿನ್ನೋದೆಲ್ಲ ಸೇರಿ ಇನ್ಫೆಕ್ಷನ್ ಆಗೋದು ಜಾಸ್ತಿ ಚಾನ್ಸಸ್ ಇದೆ. ಸೊ ತೆಗೆಯೋದು ಅದು ಇಂಪ್ಯಾಕ್ಟೆಡ್ ಟೀತ್ ಅಂತ ಹೇಳೋದು ಅದಕ್ಕೆ. ಸೊ ಇಂಪ್ಯಾಕ್ಟೆಡ್ ಟೂತ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್, ಅದನ್ನು ತೆಗೆಯೋದು ಉತ್ತಮ. ಹೌದು, ಸ್ವಲ್ಪ ಸರ್ಜಿಕಲಿ ಸ್ವಲ್ಪ ಅದು ಎಲಾಬ್ರೇಟೆಡ್ ಪ್ರೊಸೆಸ್ಸು, ಅಂದರೆ ಬೋನನ್ನು ತೆಗೆದು ಅದನ್ನು ಸೂಕ್ಷ್ಮವಾಗಿ ತೆಗಿಬೇಕು. ಈ ಓರಲ್ ಆ್ಯಂಡ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ಸ್ ಯೂಶಲಿ ಅದರಲ್ಲಿ ಸ್ವಲ್ಪ ಉತ್ತೀರ್ಣವಾಗಿ, ಅಂದರೆ ಆ ಸ್ಪೆಸಿಫೈಡ್ ಸರ್ಜರಿ ಮಾಡ್ತಾರೆ. ಓಕೆ ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಈ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಡೀ ದೇಹಕ್ಕೆ ಅದು ತೊಂದರೆ ಆಗ್ಬೋದು ಅಂತ ಹೇಳಿ. ಯಾವ ರೀತಿ ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು? ಈಗ ಬಾಯಿಯ ಇನ್ಫೆಕ್ಷನ್ ಎಲ್ಲಿ ನಾನು ಹೇಳಿದ ಹಾಗೆ ಎಲ್ಲ ಕಾಮನ್ ಅದು. ಸೊ ಬಾಯಿಯಲ್ಲಿರೋ ಇನ್ಫೆಕ್ಷನ್ ನಮ್ಮ ರಕ್ತ ಮುಖಾಂತರ ಬೇರೆ ಪಾರ್ಟ್ಸ್ಗೂ ಎಫೆಕ್ಟ್ ಆಗ್ಬೋದು. ಅಂದರೆ ಪ್ಯಾಥೋಜೆನ್ಸ್ ಅಂತ ಹೇಳ್ತೇವೆ ನಾವು, ಫೋಕಸ್ ಆಫ್ ಇನ್ಫೆಕ್ಷನ್. ಈಗ ಫೋಕಸ್ ಆಫ್ ಇನ್ಫೆಕ್ಷನ್ ಬಾಯಿ ಆದರೆ ಈಗ ಶುಗರ್ ಲೆವೆಲ್ ಕಡಿಮೆ ಆಗೋದಿಲ್ಲ. ಶುಗರ್ ನಿಮ್ಮ ಇನ್ಸುಲಿನ್ ಎಲ್ಲ ಜಾಸ್ತಿ ಇದ್ದರೆ ನೀವು ಬಾಯಲ್ಲಿ ಈ ರಕ್ತಗಳ ಒತ್ತಡ ಜಾಸ್ತಿ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹಾರ್ಟ್ ಇದೆಲ್ಲ ಪ್ರೂವ್ಡ್ ಫ್ಯಾಕ್ಟ್ಸ್ ಇದು. ಅಂದರೆ ಬಾಯಿಯ ಇನ್ಫೆಕ್ಷನ್ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ದೇಹದ ಆರೋಗ್ಯಕ್ಕೂ, ಮತ್ತು ಡಯಾಬಿಟೀಸ್, ಆರ್ಥರೈಟಿಸ್, ಮತ್ತು ಪ್ರೀಟರ್ಮ್ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ ನಾವು, ಎಕ್ಲೆಂಪ್ಸಿಯಾ ಅಂತ ಕೆಲವೊಂದು ಕಂಡೀಷನ್ ಇದೆ. ಸೊ ಅದೆಲ್ಲ ಈ ಮೈಕ್ರೋ ಆರ್ಗನಿಸಮ್ ಇಂಟರಾಕ್ಷನ್ ಆಗೋಕ್ಕಿಂತ ಸ್ವಲ್ಪ ದೇಹದ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೆ. ಸೊ ಬಾಯಿಯ ಸ್ವಚ್ಛತೆಯನ್ನು ಕಾಪಾಡೋದು ಭಾಳ ಇಂಪಾರ್ಟೆಂಟ್. ಸೊ ಮೊದಲು ಯಾರಿಗೂ ಈ ತಿಳುವಳಿಕೆ ಇರಲಿಲ್ಲ, ಅಂದರೆ ಹಲ್ಲುಗಳೆಲ್ಲ ಹೋಗ್ತದೆ, ಇದ್ರೇನು ಬಿಟ್ರೇನು ಅಂತ. ಸೊ ಈಗ ಸ್ವಲ್ಪ ಕಾನ್ಷಿಯಸ್ನೆಸ್ ಇದೆ ಜನರಿಗೆ. ಹಲ್ಲು ಈಗ ಮಿಡ್ಲ್ ಏಜ್ಡ್ ಅವ್ರಿಗೆಲ್ಲ ಹಲ್ಲು ಹೋದರೆ ಅದರ ಕಾನ್ಸಿಕ್ವೆನ್ಸಸ್ ಸುಮಾರು ಅಂದರೆ ಇಂಪ್ಲಾಂಟ್ ಮಾಡಬೇಕು. ಸೊ ಯಾವುದು ನ್ಯಾಚುರಲ್ ಆಗಿ ಇರೋನು ನಾವು ರೆಪ್ಲಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವುದಕ್ಕೆ ಸ್ವಲ್ಪ ನಾವು ಹೊಸ ಕೃತಕ ಹಲ್ಲು ಏನಾದರೂ ಮಾಡಲಿಕ್ಕಿದ್ರೆ ಇಟ್ ವಿಲ್ ಬಿ ಅ ಲಿಟಲ್ ಕಾಂಪ್ರಮೈಸ್ಡ್. ಅಂದರೆ 100% ಆ ಆಕಾರದಲ್ಲಿ ನನ್ನ ಲೆಕ್ಕದಲ್ಲಿ ಬರುವುದಿಲ್ಲ. ಸೊ ನ್ಯಾಚುರಲ್ ಹಲ್ಲನ್ನು ಕಾಪಾಡೋದು ತುಂಬ ಮುಖ್ಯ. ಓಕೆ ಡಾಕ್ಟರ್, ಈಗ ಬಾಯಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು? ಯಾವ ನ್ಯೂಟ್ರಿಷನ್ಗಳನ್ನು ಜಾಸ್ತಿ ತಗೊಳ್ಬೇಕು? ಸಾಮಾನ್ಯವಾಗಿ ನಾವು ಜನರಲಿ ಏನು ತಗೊಳ್ತೇವೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ, ಒಳ್ಳೆ ಫುಡ್, ಗುಡ್ ಫುಡ್ ಆ್ಯಂಡ್ ಬ್ಯಾಡ್ ಫುಡ್ ಅಂತ ಹೇಳ್ತೇವೆ. ಸೊ ಬಾಯಿಯ ಆರೋಗ್ಯಕ್ಕೆ ಶುಗರ್ ಡಯಟ್ ಒಳ್ಳೆಯದಲ್ಲ. ಸೊ ಅದು ಪ್ರಾಮುಖ್ಯವಾಗಿ ನಾವು ತಲೆಯಲ್ಲಿ ಇಡಬೇಕು. ಎನಿ ಡಯಟ್ ವಿಚ್ ಇಸ್ ಲೈಕ್ ಹೈ ಶುಗರ್ ಡಯಟ್ ಅದು ಒಳ್ಳೆಯದಲ್ಲ. ಇದ್ದರೂ ನೀವು ತಗೊಂಡ್ರು ಅದನ್ನು ಕಾಲಕ್ರಮೇಣ ಕ್ಲೀನ್ ಮಾಡ್ತಾ ಇರಬೇಕು. ಈಗ ನಾವು ಏನದು ಕ್ಯಾಂಡಿ, ಸ್ವೀಟ್ಸ್ ಅಂಥದ್ದೆಲ್ಲ ತಿಂದರೆ ಅದನ್ನು ಆವಾಗಲೇ ನಾವು ಸ್ವಚ್ಛ ಮಾಡಬೇಕು. ಸೊ ಅದು ಹಲ್ಲಲ್ಲಿ ಉಳಿದ್ರೆ ಆ್ಯಸಿಡ್ ಫಾರ್ಮೇಷನ್ ಆಗಿ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಬರೋ. ಸೊ ಗುಡ್ ಫುಡ್ ಅಂದರೆ ನೀವು ಹೈ ಫೈಬರ್ ಡಯಟ್, ಈ ಪಲ್ಯ, ವೆಜಿಟೇಬಲ್ಸ್ ಮತ್ತು ಪ್ರೋಬಯೋಟಿಕ್ಸ್, ನಿಮ್ಮ ಕರ್ಡ್ ಅಂಥದ್ದೆಲ್ಲ ಕಾಳುಗಳು. ಸೊ ಹಸಿರು ಕಾಳುಗಳೆಲ್ಲ ದಟ್ಸ್ ಅ ಗುಡ್ ಡಯಟ್. ಜನರಲ್ ಆಗಿ ನಿಮ್ಗೆ ಯಾವುದು ಡಯಟ್ ಒಳ್ಳೆಯದು ಅದು ಡಯಟ್ ಅಲ್ಲಿಗೆ ಸಹ ಒಳ್ಳೆಯದು, ಬಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಓನ್ಲಿ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಶುಗರ್ ಇಂಟೇಕ್ ಸ್ವಲ್ಪ
ಕಮ್ಮಿ ಮಾಡಬೇಕು. ಮತ್ತು ತೆಗೊಂಡ್ರು ಅದನ್ನು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ಡಾಕ್ಟರ್, ಇತ್ತೀಚೆಗೆ ಟೆಕ್ನಾಲಜೀಸ್ಗಳು ಸಾಕಷ್ಟು ಮುಂದುವರೆದಿದೆ, ಎಲ್ಲವೂ ಕೂಡ ಮೆಷಿನ್ಗಳೇ ಮಾಡುವಂಥದ್ದು. ಹಾಗಿದ್ದಲ್ಲಿ ಈಗ ದಂತ ಚಿಕಿತ್ಸೆಯಲ್ಲಿ ಯಾವುದಾದ್ರೂ ಹೊಸತು ತಂತ್ರಜ್ಞಾನಗಳು? ಈಗ ಈ ಘಟ್ಟದಲ್ಲಿ, ಈಗ ಈ ಸ್ಟೇಜಲ್ಲಿ ಇಟ್ಸ್ ಅ ವೆರಿ ಗುಡ್ ಶಿಫ್ಟ್ ಫ್ರಮ್ ಕನ್ವೆನ್ಷನಲ್. ಈಗ ನಾವು ಡೆಂಟಿಸ್ಟ್ರಿ ಮೊದಲು ಮಾಡ್ತಾ ಇದ್ವಿ 15 ವರ್ಷ ಮುಂಚೆ. ಹಾಗೆ ಈಗ ಸುಮಾರು ಚೇಂಜಸ್ ಇದೆ. ಸೊ ಫಸ್ಟ್ ಡಯಾಗ್ನೋಸಿಸಲ್ಲಿ ಮೊದಲೆಲ್ಲ ಎಕ್ಸ್ರೇಗಳು 2D ಇತ್ತು. ಈಗ ನೀವು ಎಕ್ಸ್ರೇ 3D ಎಕ್ಸ್ರೇಸ್ ಅಂತ ಬಂದಿದೆ. ಈ ಕೋನ್ ಬೀಮ್ CT, CBCT ಅಂತ. ಅದು ನೀವು ಕರೆಕ್ಟ್, ನೀವು ಏನಾದರೂ ಹಲ್ಲಲ್ಲಿ ಫ್ರ್ಯಾಕ್ಚರ್ ಇದ್ದರೆ ಮತ್ತು ಯಾವ ಥರ ಈ ಇಂಪ್ಲಾಂಟನ್ನು ಹಾಕಬೇಕು ಅದೆಲ್ಲ ಡಯಾಗ್ನೋಸಿಸಲ್ಲಿ ತುಂಬ ಡೆವಲಪ್ ಆಗಿದೆ. ಸೊ ಒಂದು ಎಕ್ಸ್ರೇಸಲ್ಲಿ ಮತ್ತು ನಿಮ್ಮ ಪೇಷಂಟ್ ಎಕ್ಸ್ಪೀರಿಯನ್ಸ್. ಈಗ ಮೇಯ್ನಾಗಿರೋದು ನೋವು. ಈಗ ದಂತ ವೈದ್ಯರಲ್ಲಿ ಯಾಕೆ ಹೋಗೋದಿಲ್ಲ ಅಂದರೆ ನೋವಾಗ್ತದೆ ಅಂತ, ಸ್ವಲ್ಪ ಫಿಯರ್, ಆ್ಯನ್ಸೈಟಿ ಇರ್ತದೆ. ಸೊ ಈಗ ನಿಮಗೆ ಏನೊಂದು ಕಾನ್ಷಿಯಸ್ ಸೆಡೇಷನ್ ಅಂತ ಬರ್ತದೆ. ಈಗ ಚೇರಲ್ಲೇ ನಿಮಗೆ ಒಂದು ಮಾಸ್ಕ್ ಹಾಕಿ ನೈಟ್ರಸ್ ಆಕ್ಸೈಡ್ ಇನ್ಹೇಲ್ ಮಾಡಿಸಿ ನಿಮಗೆ ಸ್ವಲ್ಪ ಮೈಲ್ಡ್ ಎನೆಸ್ಥೆಟಿಕ್ ಕೊಟ್ಟು ನಿಮ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ ಸ್ವಲ್ಪ ಆರಾಮದಾಯಕವಾಗಿರ್ತದೆ. ಸೊ ಕಾನ್ಷಿಯಸ್ ಸೆಡೇಷನ್, ಈಗ US ಅಲ್ಲಿ ಹೋದರೆ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ಕಾನ್ಷಿಯಸ್ ಸೆಡೇಷನ್ ಕ್ಲಿನಿಕ್ಸ್ ಅಂತಲೇ ಉಂಟು. ಸೊ ಎನೆಸ್ಥೀಸಿಯಾದು ಇದು ಬೇಕಿಲ್ಲ ಅವ್ರಿಗೆ, ಅಂದರೆ ಸೂಜಿ ಕೊಡೋದು, ಆ ನೋವು. ಸೊ ಪೇಷಂಟ್ ಎಕ್ಸ್ಪೀರಿಯನ್ಸ್ ಒಳ್ಳೆಯದಾಗ್ತದೆ ಈಗ. ಸೊ ಕಾನ್ಷಿಯಸ್ ಸೆಡೇಷನ್ ಅದೊಂದು ಹ್ಯಾಪಿ ಗ್ಯಾಸ್ ಅಂತ ಹೇಳ್ತೀವಿ ಅದಕ್ಕೆ. ಮತ್ತು ಎಕ್ವಿಪ್ಮೆಂಟಲ್ಲಿ ಈಗ ಚೇರ್ಸ್ ಒಳ್ಳೆ ಫ್ಯಾನ್ಸಿ ಚೇರ್ಸ್ ಆಗಿದೆ. ಸೊ ಓವರ್ ಆಲ್ ಪೇಷಂಟ್ ಎಕ್ಸ್ಪೀರಿಯನ್ಸ್. ಮತ್ತು ಲೇಸರ್ ಥೆರಪಿ ಅಂತ ಆಗಿದೆ. ಲೇಸರಲ್ಲಿ ನೀವು ಬೆಟರ್ ಟ್ರೀಟ್ಮೆಂಟ್ ಡೆಲಿವರಿ ಮಾಡ್ಬೋದು. ಈಗ ನಾನು ಹೇಳಿದಾಗೆ ಹಲ್ಲನ್ನು ಶೇಡ್ಸನ್ನು ಹಾಕ್ಬೋದು, ಬ್ಲೀಚಿಂಗ್ ಮಾಡ್ಬೋದು. ಮತ್ತು ಈ ಹುಣ್ಣುಗಳಿಗೆ ದವಡೆದು ಏನಾದರೂ ಪ್ರಾಬ್ಲಮ್ ಇದೆ, TMD, ಟೆಂಪ್ರೋಮ್ಯಾಂಡಿಬುಲರ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅದನ್ನು ಲೇಸರ್ ಹಾಕಿ ಸರಿಪಡಿಸ್ಬೋದು. ಸೊ ಎಕ್ವಿಪ್ಮೆಂಟ್ ವೈಸು ತುಂಬ ಡೆವಲಪ್ ಆಗಿದೆ. ಸೊ ವಿ ಆರ್ ಇನ್ ಪಾರ್ ವಿತ್ ದ ವೆಸ್ಟರ್ನ್ ಕಂಟ್ರೀಸ್. ಈಗ ಮೊದಲೇ ಹೋಗುವ ಕ್ಲಿನಿಕ್ ಮತ್ತು ಈಗ ಹೋಗೋ ತುಂಬ ಡಿಫ್ರೆನ್ಸ್ ಇರ್ತದೆ. ಡಾಕ್ಟರ್, ನಮ್ಮ AB ಶೆಟ್ಟಿ ಡೆಂಟಲ್ ಕಾಲೇಜಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳ್ಬೋದಾ? ಈಗ ನಮ್ಮ ಸಂಸ್ಥೆಯಲ್ಲಿ ಈಗ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದೆ. ಈಗ ಈಗ ನೀವು ಒಂದು ಕಂಬಿ ಹಾಕೋ ಪ್ರೊಸೀಜರ್, ಮೊದಲು ವೈರ್ ಹಾಕೋದಂತ ಹೇಳೋದು, ಅದು ತುಂಬ ಕೆಲವರಿಗೆ ಟ್ರೊಮ್ಯಾಟಿಕ್ ಆಗ್ತಾಯಿತ್ತು ವೈರ್ ಹಾಕಿ ಒಂದು ವರ್ಷ. ಈಗ ಅಲೈನರ್ಸ್ ಅಂತ ಬಂದಿದೆ. ಈಗ ನಾವು AB ಶೆಟ್ಟಿಯಲ್ಲೂ ಮಾಡ್ತೀವಿ. ಅಲೈನರ್ಸ್ ಅಂದರೆ ಒಂದು ಸೆಟ್ ಆಫ್ ಟ್ರೇಸ್, ಅದು ಈ ಅಡ್ಡದಿಡ್ಡವಾಗಿ ಬರೋ ಹಲ್ಲು ಮತ್ತು ಪ್ರೊಕ್ಲಿನೇಷನ್ ಇರ್ತದಲ್ಲ, ಅದಕ್ಕೆಲ್ಲ ಈಗ ನೀವು ವೈರ್ ಹಾಕುವಂಥ ಅಗತ್ಯ ಇಲ್ಲ. ಒಂದು ಸೆಟ್ ಆಫ್ ಟ್ರೇಸ್ ಬರ್ತದೆ. ಆ ಕಾಲಘಟ್ಟದಲ್ಲಿ ಅದು ಹಾಕಿ ಹಲ್ಲಿನ ಇದು ಪೊಸಿಷನಿಂಗ್ ಸರಿ ಮಾಡ್ಬೋದು. ಸೊ ಅದು ಈಗ ಹೊಸ ಟೆಕ್ನಾಲಜಿ ಈಗ. ಮತ್ತು ನಿಮಗೆ ಕ್ಯಾಪ್ ಹಾಕುವ ವಿಧಾನ ಅಂದರೆ CAD CAM ಮೆಷಿನ್ ಅಂತ ಬಂದಿದೆ. ನಿಮಗೆ ಅರ್ಧ ಗಂಟೆಯಲ್ಲಿ ಒಂದು ಕ್ಯಾಪ್ ಹಾಕ್ಬೋದು. ಸೊ ಅಂಥದ್ದು ಈಗ ಮೊದಲಂದರೆ ಇಂಪ್ರೆಷನ್ ತೆಗೆದು ಸ್ಕ್ಯಾನರ್ಸ್ ಅಂತ ಬಂದಿದೆ. ಮೊದಲು ಈ ಹಿಂದಿನ ಕಾಲದಲ್ಲಿ ನೀವು ಇಂಪ್ರೆಷನ್ ತೆಗೆಯೋದ್ರೊಂದು ರಬ್ಬರ್ ಬೇಸ್ಡ್ ಮೆಟೀರಿಯಲ್ ಇತ್ತು, ಅದನ್ನು ಹಲ್ಲಿನೊಳಗೆ ಹಚ್ಚಿ. ಸೊ ಈಗ ಇಟ್ಸ್ ಬೆಟರ್, ಈ ಖಾಲಿ ಒಂದು ಸ್ಕ್ಯಾನ್ ಮಾಡಿದರೆ ನಿಮಗೆ ಕರೆಕ್ಟ್ ಅದರ ಆಕಾರ ಎಲ್ಲ ಬರುತ್ತೆ. ಸೊ ಸ್ಕ್ಯಾನರ್ಸ್, ಡೆಂಟಲ್ ಸ್ಕ್ಯಾನರ್ಸ್, ಅದು ಸಹ ನಮ್ಮ ಸಂಸ್ಥೆಯಲ್ಲಿ ಇದೆ. ಎಲ್ಲ ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟ್ಸಲ್ಲಿದೆ. ಓಕೆ ಡಾಕ್ಟರ್, ಈಗ ಕೆಲವರಿಗೆ ಈ ವಸಡುಗಳು ಹೆಚ್ಚಾಗಿ ಬೆಳೀತದೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ? ಈಗ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೇವೆ. ಈ ಮೋಸ್ಟ್ ಕಾಮನ್ ಆಗಿ ಇದರಲ್ಲಿ ಹೈಪರ್ ಟೆನ್ಷನ್ ಪೇಷಂಟ್ಸಲ್ಲಿ ಈಗ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್ ಅಂತ ಇದೆ. ಅವರು ಅದರ ಕಾರಣದಿಂದ ಉಪ್ತದೆ, ಇದು ಎನ್ಲಾರ್ಜ್ ಆಗ್ತದೆ ಗಮ್ಸ್. ಅದನ್ನು ಮತ್ತು ಕೆಲವು ಕ್ಯಾನ್ಸರ್ ಇದರಲ್ಲಿ ಜಾಸ್ತಿ ಆಗ್ತದೆ. ಮತ್ತು ಇಂಟರ್ನಲ್ ಕಾಸ್ ಅಂದರೆ ನೀವು ಏನಾದರೂ ಫಿಶ್ ಬೋನು ಅಂಥದ್ದು ಏನಾದರೂ ಸ್ಟಕ್ ಆದರೆ ಅಲ್ಲಿ ಆಪ್ಸಸ್ ಅಂತ ಒಂದು ಬರ್ತದೆ. ಅದನ್ನು ಯೂಶಲಿ ನಾವು ಡ್ರೈನ್ ಮಾಡಿ ಅದನ್ನು ಸರಿಪಡಿಸ್ತೇವೆ. ಸೊ ಇನ್ಯಾಕ್ಸೆಸಬಲ್ ಏರಿಯಾಸಲ್ಲಿ ಏನಾದರೂ ಸಿಕ್ಕಿಕೊಂಡು ಬಿದ್ದರೆ, ಅಂದರೆ ಸಂಧಿಗಳಲ್ಲಿ ಹಲ್ಲಿನ ಸಂಧಿಗಳಲ್ಲಿ ಏನಾದರೂ ಸಿಕ್ಕಿ ಬಿದ್ದರೆ ಅದು ಆಪ್ಸಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದು ಎನ್ಲಾರ್ಜ್ಮೆಂಟ್. ಮತ್ತು ಈಗ ಪ್ರೆಗ್ನೆನ್ಸಿಯಲ್ಲಿ ಸುಮಾರು ಜನಕ್ಕೆ ಪ್ರೆಗ್ನೆನ್ಸಿ ಜಿಂಜಿವೈಟಿಸ್ ಅಂತ ಹೇಳ್ತೀವಿ ನಾವು. ಈ ಪ್ರೆಗ್ನೆನ್ಸಿ ಕಾಲದಲ್ಲಿ ಗಮ್ಸ್ ಎಲ್ಲ ಬ್ಲೀಡ್ ಆಗ್ತದೆ. ಸೊ ಹಾರ್ಮೋನಲ್ ರೆಸ್ಪಾನ್ಸ್ ಅದು ಜಾಸ್ತಿಯಾಗಿ ಹೊಸಡಿನಲ್ಲಿ ಕಾಣಿಸ್ಕೊಳ್ತದೆ ಅದು. ಸೊ ಈ ರಕ್ತದ ನಾಳಗಳ ರೆಸ್ಪಾನ್ಸ್ ಹೆಚ್ಚಾಗ್ತದೆ. ಸೊ ಬ್ಲೀಡಿಂಗ್ ಇರ್ತದೆ. ಸೊ ದಟ್ಸ್ ಕಾಲ್ಡ್ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಚೇಂಜ್ ಆಗುವಾಗ, ಈ ಮೆನಪಾಸ್ ಆಗುವಾಗ, ಅಂಥ ಟೈಮಲ್ಲಿ ಹೊಸಡಿನ ಸಮಸ್ಯೆ ಜಾಸ್ತಿ ಬರ್ತದೆ. ಸೊ ಇದನ್ನು ಜನರಲ್ ಆಗಿ ನಾವು ಕನ್ಸರ್ವೇಟಿವ್ ಆಗಿ ಟ್ರೀಟ್ ಮಾಡ್ತೇವೆ. ಓಕೆ
ಡಾಕ್ಟರ್, ಈಗ ಮುಖ್ಯವಾದಂಥದ್ದು ಬ್ರಷನ್ನು ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕು? ಈಗ ಕೆಲವರು ಒಂದು ಬ್ರಷ್ ತಗೊಂಡು ಅದು ಹಾಳಾಗುವ ತನಕ ಅದನ್ನೇ ಯೂಸ್ ಮಾಡ್ತಾರೆ. ಎಷ್ಟು ಟೈಮಿಗೊಮ್ಮೆ ಚೇಂಜ್ ಮಾಡಬೇಕು ಅಂತ ಬ್ರಷನ್ನು? ಈಗ ಜನರ ಒಂದು ಮೆಂಟ್ಯಾಲಿಟಿ ಅದು, ಆದಷ್ಟು ಸಮಯ ಒಂದು ಯೂಸ್ ಮಾಡಬೇಕಂತ. ಈಗ ಬ್ರಷಿಂಗ್ದು ಮೇನ್ ಇದು ಬ್ರಿಸಲ್ಸ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ಹಾರ್ಡ್, ಸಾಫ್ಟ್, ಮೀಡಿಯಮ್ ಬ್ರಿಸಲ್ಸ್ ಅಂತ ಇರ್ತದೆ. ಅದು ಡಿಪೆಂಡಿಂಗ್ ಆನ್ ಯುವರ್ ಟೂತ್ ಟೈಪ್ ಅವರು ನಿಮ್ಮ ದಂತವೈದ್ಯರು ಅಡ್ವೈಸ್ ಮಾಡ್ತಾರೆ. ಸೊ ಅದ್ರ ಈ ಬ್ರಿಸಲ್ಸ್ ನಾವು ಫ್ಲೇರ್ ಆಗ್ತದೆ ಅಲ್ಲಿ ತನಕ ಯೂಶಲಿ 3 ತಿಂಗಳು 90 ಡೇಸ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ಅದಾದಮೇಲೆ ನೀವು ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಬೇರೆ ಬೇರೆ ಟೈಪ್ದು ಬ್ರಷಸ್ ಬಂದಿದೆ ಈಗ. ಇದು 10 ರೂಪಾಯಿಯಿಂದ 20,000ದು ಬ್ರಷು ಬಂದಿದೆ. ಎಲೆಕ್ಟ್ರಿಕ್ ಬ್ರಷಸ್, ಹೈಡ್ರೋ ಸಾನಿಕ್ ಬ್ರಷಸ್ ಅಂತ ಬಂದಿದೆ. ಸೊ ಬ್ರಷಸ್ ಈಗ ಸುಮಾರು ವೆರೈಟಿಯಲ್ಲಿ ಬಂದಿದೆ. ಯೂಶಲಿ 90 ಡೇಸ್ 3 ಮಂತ್ಸ್ ಒಂದು ಬಾಳಿಕೆ ಬರ್ತದೆ. ಅದಾದಮೇಲೆ ನೀವು ಚೇಂಜ್ ಆಗಬೇಕು. ಈ ಬ್ರಿಸಲ್ಸ್ ಅಂದರೆ ಈ ಕೂದಲಿರ್ತದಲ್ಲ ಬ್ರಷದು, ಅದು ಫ್ಲೇರ್ ಆದರೆ ಅದನ್ನು ಇಟ್ಸ್ ಟೈಮ್ ಟು ಚೇಂಜ್. ಮತ್ತು ಇನ್ನೊಂದು ಅಂದರೆ ಅತಿಯಾದ ಒತ್ತಡ ಹಾಕಬಾರ್ದು. ಕೆಲವರು ನೀವು ನೋಡಬೇಕು, ಸುಮ್ಮನೆ ಅಂದರೆ ಕೋಪದಲ್ಲಿ ಬ್ರಷ್ ಮಾಡ್ತಾರೆ, ಕಾಟಾಚಾರಾಗೆ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಜಸ್ಟ್ ರಿಸ್ಟ್ ಮೂಮೆಂಟಿಂದ ಕ್ಲೀನ್ ಮಾಡಬೇಕು ಡೆಲಿಕೇಟ್ಲಿ. ಮತ್ತು ಒಂದು ಜ್ಞಾನ ಇರಬೇಕು, ನಾನು ಯಾಕೆ ಬ್ರಷ್ ಮಾಡ್ತಾ ಇದ್ದೀನಿ ಅಂತ. ಸೊ ಏನೋ ಎಣಿಸ್ಕೊಂಡು ಸ್ಟ್ರೆಸ್ಸಲ್ಲಿ ಮತ್ತು ಸೊ ಸಮಾಧಾನದಿಂದ ಬ್ರಷ್ ಮಾಡಬೇಕು. ಈಗ ಹಿಂದಿನ ಹಲ್ಲನ್ನು ಸ್ವಲ್ಪ ಜಾಸ್ತಿ ಕಾಳಜಿ ತಗೊಂಡು, ಸೊ ಯೂಶಲಿ ಟೈಮ್ ಎಷ್ಟು ಅಂತ ಕೇಳ್ತಾರೆ. ಹೌ ಮೆನಿ ಟೈಮ್ಸ್ ಕ್ಯಾನ್ ಯು ಬ್ರಷ್, ಹೌ ಮೆನಿ ಟೈಮ್ಸ್? ಇಟ್ಸ್ ಟ್ವೈಸ್ ಅ ಡೇ, 2 ಸಲ ಬ್ರಷ್ ಮಾಡಬೇಕು. ಮತ್ತು ಇನ್ನೊಂದು ಬಿಫೋರ್ ಬ್ರೇಕ್ಫಾಸ್ಟ್, ಕೆಲವರು ಬ್ರೇಕ್ಫಾಸ್ಟ್ ನಂತರ ಬ್ರಷ್ ಮಾಡ್ತಾರೆ. ಸೊ ಅದು ಒಳ್ಳೆಯದಲ್ಲ. ಸೊ ರಾತ್ರಿ ಬಿಫೋರ್ ಬ್ರೇಕ್ಫಾಸ್ಟ್. ಸೊ ಮೊದಲೇ ಕಾಳೆ ಹೇಳ್ತಿದ್ರಲ್ಲ, ಹಲ್ಲು ಉಜ್ಜಿ ಮುಖ ತೊಳೆದು ಬಾ ಅಂತ. ಸೊ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಅದೊಂದು ಎಕ್ಸಸೈಸ್ ಥರ. ಸೊ ಬ್ರಷಿಂಗ್ ಫಸ್ಟ್ ಇನಿಷಿಯಲ್ ಜಾಸ್ತಿ ಆದ್ಯತೆ ಕೊಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಮಲಗುವ ಮುಂಚೆ. ಹೌದು. ಮತ್ತು ಈಗ ಬೇರೆ ಬೇರೆ ದ್ರವ್ಯಗಳುಂಟು. ಮೊದಲಂದೇ ಖಾಲಿ ಬ್ರಷ್ ಮತ್ತು ಪೇಸ್ಟ್ ಇರ್ತಾಯಿತ್ತು. ಈಗ ನೀವು ಮೌತ್ ವಾಶ್ ಯೂಸ್ ಮಾಡ್ಬೋದು. ಸೊ ದೇರ್ಸ್ ಅ ಡೆಂಟಲ್ ಕಿಟ್ ಅಂತಾನೆ ಒಂದು ಮಾಡ್ಬೋದು. ಮೌತ್ ವಾಷಸ್ ಇದೆ, ಫ್ಲಾಸರ್ಸ್ ಇದೆ. ನೀವು ಈ ಹಲ್ಲಿನ ಸಂಧಿಗಳನ್ನು ಕ್ಲೀನ್ ಮಾಡಲಿಕ್ಕೆ ವಾಟರ್ ಫ್ಲಾಸರ್ಸ್ ಅಂತ ಬಂದಿದೆ ಈಗ. ಅದು ಜೆಟ್ ಆಫ್ ಸ್ಪ್ರೇ. ಸೊ ಅದೆಲ್ಲ ಯೂಸ್ ಮಾಡಲಿಕ್ಕೆ ಸುಲಭ. ಮೊದಲೆಲ್ಲ ಒಂದು ಹಗ್ಗ ಥರ, ನೂಲು ಥರ ಕೊಡ್ತಾಯಿದ್ರು ಈ ಹಾಕಲಿಕ್ಕೆ ಹಲ್ಲು. ಸೊ ಅದು ಇಟ್ಸ್ ಮೋರ್ ಕಂಬಸಮ್, ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಿಮಗೆ ಬ್ರಷಸ್ ಬಂದಿದೆ. ಸೊ ಬ್ರಿಸಲಲ್ಲೇ ನಿಮಗೆ ಮೆಡಿಕೇಟೆಡ್ ಬರುತ್ತೆ ಈಗ. ಸೊ ನಾನಾ ಥರದ್ದು ನಿಮಗೆ ಬ್ರಷಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ 2 ಸರಿ ಬ್ರಷ್ ಮಾಡಬೇಕು. ಎಷ್ಟು ಹೊತ್ತು ಮಾಡಬೇಕು ಅಂದರೆ ಒಂದು 5 ಮಿನಿಟ್ಸ್ ಮಾಡಬೇಕು. 5 ಮಿನಿಟ್ಸ್, 4 to 5 ಮಿನಿಟ್ಸ್ ಇಸ್ ಬ್ರಷಿಂಗ್ ಟೈಮ್. ಅದರಲ್ಲಿ ಇದೆಲ್ಲ ಮುಗಿಬೇಕು ನಿಮ್ಮದು. ಸೊ ಎಷ್ಟು ಟೈಮ್ಗಿಂತ ಜಾಸ್ತಿ ನೀವು ಎಷ್ಟು ಸರಿಯಾಗಿ ಮಾಡ್ತೀರಾ ಅಂತ. ಸೊ ಜಾಸ್ತಿ ಅತಿಯಾಗಿ ತಿಕ್ಕಬಾರ್ದು. ಮತ್ತು ಮೈಲ್ಡ್ ಫೋರ್ಸಸನ್ನು ಯೂಸ್ ಮಾಡಬೇಕು. ಅದರಾದೇ ಒಂದು ಈಗ ನೀವು ದಂತ ವೈದ್ಯರ ಹತ್ರ ಹೋದರೆ ನಿಮಗೆ ಬ್ರಷಿಂಗ್ ಮೆಥಡ್ ಹೇಳ್ಕೊಡ್ತಾರೆ. ಈಗ ಬಾಸ್ ಮೆಥಡ್ ಅಂತ ಇದೆ. ಸೊ ಯಾವ ಥರ ನೀವು ಬ್ರಷ್ ಮಾಡಬೇಕು, ಹಲ್ಲಿಗೆ ಸಹ ಒಳ್ಳೆಯದಾಗಬೇಕು, ಹೊಸಡು ಜಾಸ್ತಿ ತಿಕ್ಕಬಾರ್ದು. ಮತ್ತು ಗಮ್ ಮಸಾಜ್ ಮಾಡ್ಬೋದು. ಈ ನಮ್ಮ ಇಂಡೆಕ್ಸ್ ಫಿಂಗರಲ್ಲಿ ಗಮ್ಸನ್ನು ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗಲಿಕ್ಕೆ ಗಮ್ ಮಸಾಜಿಂಗ್ ಅಂತ ಹೇಳ್ತೇವೆ ನಾವು. ಸೊ ಯು ಕ್ಯಾನ್ ಡೂ ಅ ಗಮ್ ಮಸಾಜ್ ಆಲ್ಸೋ. ಸೊ ಬ್ರಷಿಂಗ್ ಯೂಶಲಿ 4 to 5 ಮಿನಿಟ್ಸ್ ಮಾಡ್ಬೋದು. ಡಾಕ್ಟರ್, ಈಗ ಬ್ರಷ್ ಮಾಡುವಾಗ ಕೆಲವರ ಬಾಯಲ್ಲಿ ಅಥವಾ ವಸಡಿನಲ್ಲಿ ರಕ್ತ ಬರುವಂಥದ್ದು, ಇದಕ್ಕೆ ಕಾರಣ ಏನು? ಹೌದು, ಅದು ಹೊಸಡಿನ ಇನ್ಫೆಕ್ಷನ್ ಫಸ್ಟ್ ಆಗಿ. ಈ ನಾವು ಪಾಚಿ ಅಂತ ಹೇಳ್ತೇವೆ, ನಾನು ಹೇಳಿದೆ ಅಲ್ಲ, ಬ್ಯಾಕ್ಟೀರಿಯಲ್ ಕಾಸು ಗಮ್ಸಲ್ಲಿ. ಮತ್ತು ಇನ್ನೊಂದು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಆದ ಇದು ಬ್ಲಡ್ ವೆಸಲ್ ರೆಸ್ಪಾನ್ಸಲ್ಲಿ ಬ್ಲೀಡಿಂಗ್ ಇರ್ತದೆ. ಮತ್ತು ಇನ್ನೊಂದು ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು, ಲ್ಯುಕೀಮಿಯಾ ಅಂತ, ಕ್ಯಾನ್ಸರ್ ಅಂಥ, ಡಯಾಬಿಟೀಸಲ್ಲಿ ಅಂಥ ಲ್ಯುಕೀಮಿಯಾ ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ ಅದು. ಸೊ ನಿಲ್ಲುವುದೇ ಇಲ್ಲ, ನಾವು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ರಕ್ತ ಹೋಗ್ತಾ ಇರ್ತದೆ. ಸೊ ನಾವು ಯೂಶಲಿ ಜಾಗ್ರತೆಯಾಗಿ ಇರಬೇಕು ಯೂಶಲಿ ಅಂಥ ಕೇಸಸನ್ನು. ಸೊ ನಾವು ಹಲ್ಲಿನ ಪರೀಕ್ಷೆ ಮಾಡುವಾಗ ಕೆಲವು ಜನರಲ್ ಸಮಸ್ಯೆ ಸಹ ನಮಗೆ ಕಂಡುಹಿಡಿಬೋದು. ಡಯಾಬಿಟೀಸ್, ಕ್ಯಾನ್ಸರ್, ಈ ಬ್ಲೀಡಿಂಗ್ ಡಿಸಾರ್ಡರ್ಸು, ಲ್ಯುಕೀಮಿಯಾ. ಸೊ ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಇದು ಪ್ಲಾಕ್ ಅಂದರೆ ಪಾಚಿ. ಸೊ ಅದನ್ನು ಯೂಶಲಿ ನಾವು ಕ್ಲೀನ್ ಮಾಡ್ತೇವೆ. ಸೊ ಬ್ಲೀಡಿಂಗ್ ನಾವು ಸ್ವಲ್ಪ ಇವನ್ ಕ್ಲೀನಿಂಗ್ ಮಾಡುವಾಗ ನಾವು ಸ್ವಲ್ಪ ಜಾಗ್ರತೆ ಇರಬೇಕು. ಸೊ ಇನ್ಫೆಕ್ಷನ್ ಇರುವಾಗ, ಈ ಹೊಸಡಲ್ಲಿ ಇನ್ಫೆಕ್ಷನ್ ಇರುವಾಗ ನಾವು ಬ್ಲೀಡಿಂಗ್ ಇರ್ತದೆ. ಸೊ ಅನ್ಕಂಟ್ರೋಲ್ಡ್, ಹೌದು, ಅದಿಲ್ಲ, ಈ ಬ್ಯಾಕ್ಟೀರಿಯಲ್ ಕಾಸಸ್ ಅಂದರೆ ಅದರಷ್ಟಕ್ಕೆ ಕಮ್ಮಿ ಆಗ್ತದೆ.
ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ನಾನು ಹೇಳಿದೆ ಅಲ್ಲ, ಅದು ನಿಮಗೆ ರಾತ್ರಿ ಪೂರ್ತಿ ಬರ್ತದೆ. ಸೊ ಅಂಥ ಇದರಲ್ಲಿ ನಾವು ಫಿಸಿಷಿಯನ್ಗೆ ರೆಫರ್ ಮಾಡಬೇಕು. ರಕ್ತ ಪರೀಕ್ಷೆ ಮಾಡಿ ಅವರ ಪ್ಲೇಟ್ಲೆಟ್ ಕೌಂಟ್ ಮತ್ತು ಕಂಪ್ಲೀಟ್ ಬ್ಲಡ್ ಕೌಂಟ್ ಎಲ್ಲ ನಾವು ಯೂಶ್ವಲಿ ರೆಫರ್ ಮಾಡ್ತೇವೆ. ಸೊ ಬೇರೆ ಅದು ಕಾರಣ ಇದೆ ಅಂತ. ಸೊ ಅದನ್ನು ಲೈಟಾಗಿ ನಾವು ಯೂಶ್ವಲಿ ದಂತವೈದ್ಯ ತೆಗೆಯೋದಿಲ್ಲ. ಸೊ ಇಂಪಾರ್ಟೆಂಟ್ ಥಿಂಗ್ ಬರೀ ಪ್ಲಾಕ್ ಅಂತ ಹೇಳ ಅದ್ರ ಕಾರಣವಿದ್ದರೆ ನಾವು ಕ್ಲೀನಿಂಗ್ ಮಾಡ್ತೇವೆ. ಓಕೆ ಡಾಕ್ಟರ್, ಇತ್ತೀಚೆಗೆ ಈ ಬಾಯಿಯ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು? ಬಾಯಿಯ ಕ್ಯಾನ್ಸರ್ ಅಂದರೆ ಅದೊಂದು ಸೆಪ್ರೇಟ್ ಟಾಪಿಕ್ ಅದು. ಆದರೆ ಮುಖ್ಯವಾಗಿ ಹೇಳೋದಂದರೆ ಈ ತಂಬಾಕು ರಿಲೇಟೆಡ್ ಈ ಸಿಗರೇಟ್ ಸ್ಮೋಕಿಂಗ್ ಅಂತ ಹೇಳ್ತೀವಲ್ಲ, ಸ್ಮೋಕಿಂಗ್ ಮತ್ತು ಇನ್ನೊಂದು ನಾವು ಕಾಮನ್ ಆಗಿ ನಾವೊಂದು ತಲೆಯಲ್ಲಿ ಇಡಬೇಕು, ಈ ನಮ್ಮ ಹಲ್ಲಿನ ಇದು ಕಸ್ಪ್ ಸ್ವಲ್ಪ ಸೂಕ್ಷ್ಮ ಇದು ಶಾರ್ಪ್ ಅಂತ ಹೇಳ್ತೀವಲ್ಲ ಹಲ್ಲಿನ, ಅದು ನಮ್ಮ ದವಡೆಗೆ ಏನಾದರೂ ತಾಕ್ತಾ ಇದ್ದರೆ ಕ್ರಾನಿಕ್ ಇರಿಟೇಷನ್ ಅದು ಜಾಸ್ತಿ ಆಗ್ತಾ ಇದ್ದರೆ ಅದನ್ನು ನಾವು ಅಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು ಅದಕ್ಕೆ. ಸೊ ಕ್ರಾನಿಕ್ ಇರಿಟೇಷನ್ ಆಫ್ ದಿ ಟೀತ್ ಟು ದಿ ಟಿಶ್ಯೂ ಅಂದರೆ ನಮ್ಮ ಹೊಸಡಿನಲ್ಲಿ ಇಲ್ಲಾದರೆ ಬಕಲ್ ಮ್ಯೂಕೋಸಾ ಅಂತ ಹೇಳ್ತೀವಿ ನಾವು, ಅದು ಆಗ್ತಾ ಇದ್ದರೆ ಅದನ್ನು ನಾವು ಲೈಟಾಗಿ ತಗೊಳ್ಬೋದು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು, ಡೆಂಟಿಸ್ಟ್ ಅದನ್ನು ಸ್ಮೂದನ್ ಮಾಡ್ತಾರೆ. ಸೊ ಕ್ರಾನಿಕ್ ಇರಿಟೇಷನ್ ಅದು ನಾವು ಯಾವಾಗಲೂ ನೋಡಬೇಕು. ಸೊ ಇದು ಶಾರ್ಪ್ ನಿಮ್ಮ ಹಲ್ಲಿನ ಅಂಶ ಚೂಪಾದಿದ್ದರೆ ಅದು ತಾಕ್ತಾ ಇರ್ತದೆ ಕ್ರಮೇಣ, ಅದು ದ್ಯಾಟ್ ಕ್ಯಾನ್ ಕನ್ವರ್ಟ್ ಇನ್ ಟು ಕ್ಯಾನ್ಸರಸ್ ಲೀಷನ್. ಸೊ ಅದಕ್ಕೆ ಆದಷ್ಟು ಬೇಗ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು. ಡಾಕ್ಟರ್, ಮೌತ್ ವಾಶನ್ನು ಬಳಸೋದು ಹಾನಿಕಾರಕನ ಅಥವಾ ಆಯಿಲ್ ಪುಲ್ಲಿಂಗನ್ನು ಮಾಡೋದು ಎಷ್ಟು? ಹೌದು, ಈಗ ಆಯಿಲ್ ಪುಲ್ಲಿಂಗ್ ಅದೊಂದು ಕನ್ವೆನ್ಷನಲ್ ಓಲ್ಡ್ ಸೈನ್ಸ್, ಅದು ಹಾನಿಕಾರ ಅಲ್ಲ, ಅದು ಒಳ್ಳೆಯದೇ ಆಗ್ತದೆ. ಬೇಸಿಕ್ಲಿ ಏನಾಗ್ತದೆ, ನೀವು ಒಂದು ಕೊಬ್ಬರಿ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಅಂಥದ್ದು ಮೊದಲಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಅದೊಂದು ಪುಲ್ ಮಾಡುವಾಗ ಅದು ಆಯಿಲ್ ಇಮಲ್ಸಿಫೈ ಆಗುತ್ತೆ ಮತ್ತು ಅದರ ಟೂತ್ ಸರ್ಫೇಸ್ ಸ್ಮೂತ್ ಆಗಿ ಈ ಪ್ಲಾಕ್ ಎಲ್ಲ ಬಿಲ್ಡಪ್ ಆಗೋದಿಲ್ಲ. ಸೊ ಅದರದ್ದೇ ಒಂದು ಯೂಸಸ್ ಇದೆ. ಆಯಿಲ್ ಪುಲ್ಲಿಂಗ್ ಇಸ್ ನಾಟ್ ಬ್ಯಾಡ್. ಆಮೇಲೆ ಜನರಲ್ ಆಗಿ ಮೌತ್ ವಾಶ್ ಈಗ ಕ್ಲೋರೆಕ್ಸಿಡಿನ್ ಅಂತ ಹೇಳ್ತೇವೆ ನಾವು, ಮತ್ತು ಆಯುರ್ವೇದಿಕ್ ಮೌತ್ ವಾಶಸ್ ಬಂದಿದೆ. ಈಗ ಆಯುರ್ವೇದಿಕ್ ಎಲ್ಲ ಆ್ಯಲೋವೀರಾ, ಟರ್ಮರಿಕ್ ಬೇಸ್ಡ್ ಮತ್ತು ಕೆಲವೆಲ್ಲ ಮೌತ್ ವಾಶ್ ವಿಚ್ ಇಸ್ ಗುಡ್. ಆ್ಯಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇದ್ದರೆ ಅದರಷ್ಟೇ ರಿಸರ್ಚ್ ಮಾಡಿರ್ತಾರೆ. ಆದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ನಾವು ಕ್ಲೋರೆಕ್ಸಿಡಿನ್ ಅಂತ ಹೇಳ್ತೇವೆ, ಕ್ಲೋರ್ಹೆಕ್ಸಿಡಿನ್ ಮೌತ್ ವಾಶ್. ಅದೊಂದು 14 ದಿನಕ್ಕೆ ಯೂಸ್ ಮಾಡಬೇಕು. ಅದಾದಮೇಲೆ ಒಂದು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಬರುತ್ತೆ, ಲಿಸ್ಟರೀನ್ ಅಂತ ನೀವು ಕೇಳಿರ್ಬೋದು, ಮೆಂಥಾಲ್, ಥೈಮೋಲ್ ಅಂತ. ಸೊ ಅದು ಬ್ಯಾಕ್ಟೀರಿಯಾನು ಕಮ್ಮಿ ಮಾಡ್ತದೆ. ಸೊ ಮೌತ್ ವಾಶ್ ಮಾಡೋದ್ರಲ್ಲಿ ಏನು ಹಾನಿಕಾರಕ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಓರಲ್ ಇದು ರೆಜಿಮಲ್ಲಿ ಹಾಕ್ಬೋದು ನೀವು ಈ ಬ್ರಷಿಂಗ್ ಒಟ್ಟಿಗೆ. ಯೂಶಲಿ ನೀವು ಮೌತ್ ವಾಶ್ ಮಾಡಿ ಒಂದು 15 ನಿಮಿಷ ನಿಮಗೆ ಟೇಸ್ಟ್ ಆಲ್ಟ್ರೇಷನ್ ಇರ್ತದೆ. ಸೊ ಊಟ ಆದಮೇಲೆ ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ನೀವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಸೆನ್ಸೇಷನ್ ಇರೋದಿಲ್ಲ, ಅಂದರೆ ಟೇಸ್ಟ್ ಸಿಗೋದಿಲ್ಲ. ಡಾಕ್ಟರ್, ಆವಾಗಲೇ ಫಿಲ್ಲಿಂಗ್ ಮತ್ತು ರೂಟ್ ಕೆನಲ್ ಬಗ್ಗೆ ಹೇಳಿದ್ರಿ. ಇದರ ಮಧ್ಯೆ ಇರುವಂಥ ವ್ಯತ್ಯಾಸ ಏನು ಅಂತ? ಫಿಲ್ಲಿಂಗ್ ಅಂದರೆ ಏನು, ರೂಟ್ ಕೆನಲ್ ಅಂದರೆ ಏನು? ಹೌದು, ಈಗ ಇದು ದಂತಕ್ಷಯ ಅಂತ ನಾನು ಹೇಳಿದೆ, ಅದು 3 ಸ್ಟೇಜಸಲ್ಲಿ ಹೋಗ್ತದೆ. ಈಗ ನಿಮಗೆ ಕ್ಯಾವಿಟಿಯನ್ನು ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಬೋದು. ಈಗ ದಂತಕ್ಷಯದ ಈ ಕಪ್ಪು ಚುಕ್ಕೆ ಆಗಿ ಒಂದು ನಿಮ್ಮ ಯೂಶಲಿ ನಿಮ್ಮ ದವಡೆ ಹಲ್ಲಲ್ಲಿ ಬರ್ತದೆ. ಅದು ನೀವೀಗ ಸೆಲ್ಫ್ ಎಕ್ಸಾಮಿನೇಷನ್ ಈ ಟಾರ್ಚ್ ಲೈಟ್ ಇಲ್ಲಾದರೆ ಟಾರ್ಚಲ್ಲಿ ಸಹ ನಿಮಗೆ ನೋಡ್ಬೋದು. ಸೊ ಅಂಥದ್ದು ಬೇಸಿಕ್ಲಿ ಅದನ್ನು ಅದರಷ್ಟಿಗೆ ಫಿಲ್ ಮಾಡಿ ಈಗ ಕಾಂಪೋಸಿಟ್ ಫಿಲ್ಲಿಂಗ್ಸ್ ಎಲ್ಲ ಇದೆ, ಅದನ್ನು ಮಾಡ್ಬೋದು. ಸೆಕೆಂಡ್ ಲೆವೆಲಲ್ಲಿ ನಿಮ್ಗೆ ಸ್ವಲ್ಪ ಸೆನ್ಸಿಟಿವಿಟಿ ಬರ್ತದೆ, ಅಂದರೆ ಜುಮ್ ಆಗ್ತದೆ ಹಲ್ಲು. ಸೊ ಅದು ಸೆಕೆಂಡ್ ಸ್ಟೇಜ್ ಆಫ್ ಕೇರೀಸ್. ಸೊ ಅಂಥದ್ರಲ್ಲೂ ಸಹ ರೆಗ್ಯುಲರ್ ಫಿಲ್ಲಿಂಗ್ಸನ್ನು ನಾವು ಮಾಡ್ಬೋದು, ಕಾಂಪೋಸಿಟ್ ಅಥವಾ ಫಿಲ್ಲಿಂಗ್ ಮೆಟೀರಿಯಲ್ಸ್ಗಳು ಹಲವಾರು ಇದೆ. ಈ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಅದು ಡೀಪ್ ಹೋಗಿ ನೀವು ಕಾಳಜಿ ವಹಿಸಲಿಲ್ಲ ಅಂದರೆ ಸ್ವಲ್ಪ ಡೀಪ್ ಹೋಗಿ ಅದು ನರಾಂಶಗಳನ್ನು, ಅಂದರೆ ಪಲ್ಪ್ ಅಂತ ಇರ್ತದೆ, ಥರ್ಡ್ ಲೇಯರ್ ಆಫ್ ಟೀತ್, ಅದಕ್ಕೆ ತಾಗಿದರೆ ನಮಗೆ ತುಂಬ ನೋವಾಗಲಿಕ್ಕೆ ಶುರು ಆಗ್ತದೆ. ನೀವು ರಾತ್ರಿ ನಿದ್ದೆ ಬರೋದಿಲ್ಲ, ಹಲ್ಲೆ ತೆಗೆಯುವಂಥ ಒಂದು ಪರಿಸ್ಥಿತಿ ಹಾಗೆ ಆಗ್ತದೆ. ಸೊ ಅದಕ್ಕೆ ನಾವು ಯೂಶಲಿ ರೂಟ್ ಕೆನಾಲ್ ಮಾಡ್ಬೋದು. ಸೊ ಒಂದು ಹಂತಕ್ಕಿಂತ ಮೇಲೆ ಇದ್ದರೆ ಕೇರೀಸ್ ಅದನ್ನು ಫಿಲ್ ಮಾಡ್ಬೋದು. ಈ ನರಕ್ಕೆ ತಾಗಿದರೆ ಮತ್ತು ನಾವು ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದಮೇಲೆ ಅದಕ್ಕೆ ಯೂಶಲಿ ಅದು ಹಲ್ಲು ಟೊಲ್ಲು ಆಗ್ತದೆ, ಅಂದರೆ ಎಗ್ ಶೆಲ್ ಥರ ಆಗ್ತದೆ. ಅದಕ್ಕೆ ಒಂದು ಕವಚ ಹಾಕಿ ನಾವು ಕ್ರೌನ್ಸ್ ಕೊಡ್ತೀವಿ ಅದಕ್ಕೆ. ಡಾಕ್ಟರ್, ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹಲ್ಲಿನ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಮನೆಯಲ್ಲೇ ಮದ್ದು ಮಾಡುವಂಥದ್ದು, ಮನೆಯಲ್ಲೇ ಉಪ್ಪಿಡುವಂಥದ್ದು, ಏನಾದರೂ ಅವರದೇ ಆದ ವಿಧಾನವನ್ನು ಮಾಡ್ತಾರೆ. ರೆಗ್ಯುಲರ್ ಆಗಿ ಡೆಂಟಲ್ ಚೆಕಪ್ಪನ್ನು ಎಷ್ಟು ಟೈಮಿಗೆ ಮಾಡಿಸ್ಕೊಳ್ಬೋದು, ಯಾಕೆ ಇಂಪಾರ್ಟೆಂಟ್? ಹೌದು, ಇದು ಒಳ್ಳೆ ಕ್ವೆಶ್ಚನ್ ನಿಮ್ಗೆ ಕೇಳಿದ್ದು. ಈಗ ಪ್ರಿವೆನ್ಷನ್ ಈಗ ತುಂಬ ಇಂಪಾರ್ಟೆಂಟ್. ಈಗ ಹಲ್ಲಿನ ಪ್ರಿವೆನ್ಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಪ್ರೈಮರಿ ಹಲ್ಲು ಹೇಳಿದೆ ನೀವು. ಸೊ ರೆಗ್ಯುಲರ್ ಯಾರು ಹೋಗೋದಿಲ್ಲ, ಅನ್ಲೆಸ್ ನಿಮಗೆ ನಾವು
ಕಾಣಿಸ್ಕೊಳ್ಳುವಾಗ ಮಾತ್ರ ನೀವು ದಂತವೈದ್ಯರಲ್ಲಿ ಹೋಗ್ತೀರಿ. ಹೌದು. ಇಲ್ಲಾಂದರೆ ಒಂದು ಸೋಷಿಯಲ್ ಸ್ಟಿಗ್ಮಾ ಇದೆ, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಏನಾದರೂ ಮಾಡ್ಬೋದು ಅಂತ. ಹೌದೌದು. ಸೊ ಅಂಥದ್ದು ಏನಿಲ್ಲ. ಸೊ ಸಾಮಾನ್ಯವಾಗಿ ನೀವು ರೆಗ್ಯುಲರ್ ಚೆಕಪ್ಸ್ ಹೋದರೆ, ಕನ್ಸಲ್ಟೇಷನ್ಸ್ಗೆ ಹೋದರೆ ನಿಮ್ಗೆ ಹಲ್ಲಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ. ಸೊ ಅದಕ್ಕೆ ಅದು ಈಗ ಎಲ್ಲ ಟ್ರೀಟ್ಮೆಂಟು ಮಾಡ್ಬೋದು. ಸೊ ಈಗ ಪ್ರಿವೆನ್ಷನ್ ತುಂಬ ಇಂಪಾರ್ಟೆಂಟ್. ಹೌದು. ಕೆಲವರು ಹೋಗೋದಿಲ್ಲ. ಈಗ ಬರೀ ನೋವು ಬಂದರೆ ಅದು ನಾವು ಹೇಳಿದೆಲ್ಲ ರೂಟ್ ಕೆನಾಲ್ ನೋವಿಂದ ಹೋಗ್ತಾರೆ. ಸೊ ಜನರಲ್ ಆಗಿ ನೀವು ರೆಗ್ಯುಲರ್ ಫಾಲೋಅಪ್ ಮಾಡ್ತಾಯಿದ್ರೆ ನಿಮ್ಮ 100 ವರ್ಷವರೆಗೂ ಅಲ್ಲೂ ಬರೋವಂಥ ನಾನು ನೋಡಿದ್ದೇನೆ. ಸೊ ಗುಡ್ ಓರಲ್ ಕ್ಯಾವಿಟಿ. ಮತ್ತು ಸ್ವಲ್ಪ ಜೆನೆಟಿಕ್ ಇಶ್ಯೂಸ್ ಸಹ ಇರ್ತದೆ. ಸೊ ಜೆನೆಟಿಕ್ಸ್ ಇಸ್ ಆಲ್ಸೋ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ನಾನು ಬ್ಯಾಕ್ಟೀರಿಯಾ ಅಂತ ಹೇಳಿದೆ ಅಲ್ಲ, ಕೆಲವರಿಗೆ ಜೆನೆಟಿಕಲಿ ಇಟ್ ನಾಟ್ ಬಿ, ಈ ವಂಶ ಪಾರಂಪರ್ಯವಾಗಿ ಇದು ಪ್ರೊಕ್ಲಿನೇಷನ್ ಅಂತ ಹೇಳ್ತೀವಿ. ನೀವು ಕೇರಳ ಸೈಡೆಲ್ಲ ಹೋದರೆ ಅವ್ರದ್ದೆಲ್ಲ ಸ್ವಲ್ಪ ಹಲ್ಲು ಮೇಲೆ ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ ಜಿಯೋಗ್ರಾಫಿಕ್ಸ ಅದು ಮ್ಯಾಟರ್ ಆಗ್ತದೆ. ಸೊ ಡೆಂಟಲ್ ಚೆಕಪ್ಸ್ ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಹೌದು, ಒಂದು 6 ತಿಂಗಳಿಗೆ ಒಂದ್ಸರಿ ನೀವು ಹೋದರೆ ಕ್ಲೀನಿಂಗ್, ಬೇಸಿಕ್ ಏನು ಇಲ್ಲ ಆದರೆ ಬೇಸಿಕ್ ಕ್ಲೀನಿಂಗ್, ಮತ್ತು ಏನಾದರೂ ಒಂದು ಸಣ್ಣ ಪುಟ್ಟ ಫೀಲಿಂಗ್ಸ್ ಇದ್ದರೆ ನಿಮ್ಮ ದಂತವೈದ್ಯರು ಮಾಡ್ತಾರೆ. ಹೌದು, ಅದು ಜಾಸ್ತಿ ಒಂದು 2 ಇಯರ್ಸ್ 3 ಇಯರ್ಸ್ ಹೋದರೆ ಮತ್ತೆ ಅದು ಕ್ರಾನಿಕ್ ಡಿಸೀಸ್, ನಿಮ್ಗೆ ಗೊತ್ತಾಗೋದಿಲ್ಲ. ನೋವು ಕಾಣಿಸೋದು ನಿಮಗೆ ದಂತಕ್ಷದಲ್ಲಿ ಮಾತ್ರ. ಮತ್ತೇನು ಅದು ಸ್ವಲ್ಪ ಸಾಮಾನ್ಯವಾಗಿ ಒಂದು ಸ್ವಲ್ಪ ಬಾಯಿ ವಾಸನೆ ಇರ್ತದೆ, ಬ್ಲೀಡಿಂಗ್ ಇರ್ತದೆ. ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ತೀರ. ಸೊ ರೆಗ್ಯುಲರ್ ಚೆಕಪ್ ಕೆನ್ ಎಲಿಮಿನೇಟ್ ಆಲ್ ದೀಸ್ ಥಿಂಗ್ಸ್. ಡಾಕ್ಟರ್, ಇವಾಗ ಸಾಫ್ಟ್ ಡ್ರಿಂಕ್ಸ್ಗಳು, ಈಗ ಮಕ್ಕಳು ಹೆಚ್ಚಾಗಿ ಅವರ ಹಲ್ಲುಗಳು ಬರುವಂಥ ಟೈಮಲ್ಲಿ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ಗಳನ್ನು ತಗೊಳ್ತಾರೆ. ಇದು ಹಲ್ಲಿಗೆ ಎಷ್ಟು ತೊಂದರೆ ಆಗ್ಬೋದು? ಹೌದೌದು. ಈಗ ನಾನು ಹೇಳಿದಾಗೆ ಇದು ಶುಗರ್ ಡಯಟ್ ಒಂದು ಇದು ಇಟ್ಸ್ ಲೈಕ್ ಒಂದು ಹ್ಯಾಬಿಟ್ ಆಗಿ ಹೋಗಿದೆ ಅದು. ಈಗ ನೀವು ಒಂದು ಮಗುಗೆ ಕನ್ವಿನ್ಸ್ ಮಾಡಿದರೆ, ಈಗ ಒಂದು ಮೊಬೈಲ್ ಕೊಡೋದು, ಒಂದು ಲಾಲಿಪಾಪ್ ಕೊಡ್ತೀರಾ. ಸೊ ಅದೊಂದು ಕೌನ್ಸಿಲಿಂಗ್ ಪೇರೆಂಟ್ಸ್ ಮಾಡಬೇಕು ಫಸ್ಟು. ಓಕೆ, ಸೊ ದ್ಯಾಟ್ ಈಸ್ ದ ಮೇನ್ ಥಿಂಗ್. ಅಂದರೆ ಶುಗರ್ ಡಯಟ್ ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ಒಂದು ಪರಿಜ್ಞಾನ ಇರಬೇಕು. ಸೊ ಮಕ್ಕಳಿಗೆ ಸಹ ಗೊತ್ತಾಗಬೇಕಾದ್ರೆ ಇಂಪಾರ್ಟೆನ್ಸ್ ಏನು ಅಂತ. ಯಾಕಂದರೆ ಈ ಸಣ್ಣ ಮಕ್ಕಳಲ್ಲಿ ನೋವು ಬಂದರೆ ಅದು ನೋಡಲಿಕ್ಕೆ ತುಂಬ ಟ್ರೀಟ್ಮೆಂಟ್ ಮಾಡುವಾಗ ಅವ್ರಿಗೆ ಇಟ್ಸ್ ನಾಟ್ ಸೋ ಕನ್ವಿನ್ಸಿಂಗ್. ಸೊ ಶುಗರ್ ಡಯಟ್ ಒಳ್ಳೆಯದಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಒಂದು ಡಯಟ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಮಕ್ಕಳಿಗೆ ಮತ್ತು ತಾಯಿಗೆ ಯೂಶಲಿ. ಸೊ ಯು ಶುಡ್ ನೋ. ಈಗ ಸಣ್ಣದಿರುವಾಗಲೇ ನೀವು ಹಲ್ಲು ಕ್ಲೀನ್ ಮಾಡಬೇಕು. ಈಗ ಯಾವಾಗ ಕ್ಲೀನ್ ಮಾಡಬೇಕಂತ ಕೇಳ್ತಾರೆ. ನಿಮ್ಮ 6 ತಿಂಗಳಲ್ಲಿ ಹಲ್ಲು ಬರುವಾಗಲೇ ನೀವು ಈ ಗಮ್ ಪ್ಯಾಡ್ಸ್ ಅಂತ ಇರ್ತದೆ ಮಗುದು, ಅದನ್ನು ನೀವು ಒಂದು ಬ್ಯಾಂಡೇಜ್ ಕಟ್ಟಿ ಅದನ್ನು ಮಸಾಜ್ ಮಾಡಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ಲೀನಿಂಗ್ ಸ್ಟಾರ್ಟ್ಸ್ ಆಸ್ ಸೂನ್ ಆಸ್ ದಿ ಟೀತ್ ಇರಪ್ಸ್. ಒಂದು ಹಲ್ಲು ಬರುವಾಗಲೇ ನೀವು ಸ್ಟಾರ್ಟ್ ಮಾಡಬೇಕು. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಹಲ್ಲಿನ ಆರೋಗ್ಯವನ್ನು ಅಥವಾ ಬಾಯಿಯ ಆರೋಗ್ಯವನ್ನು ಕಾಪಾಡೋದ್ರ ಬಗ್ಗೆ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳಿದಾಗೆ ಫಸ್ಟು ನಿಮ್ಮ ಹ್ಯಾಬಿಟ್ಸನ್ನು ನಾವು ಚೇಂಜ್ ಮಾಡಬೇಕು. ಅಂದರೆ ರೆಗ್ಯುಲರ್ ಕನ್ಸಲ್ಟ್ಸ್ ವಿತ್ ದಿ ಡೆಂಟಿಸ್ಟ್ ಹತ್ರ ಹೋಗಿ ನೀವು ಕನ್ಸಲ್ಟೇಷನ್ಸ್ ಮಾಡಬೇಕು. ಸೊ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಇದೆ ಅಂತ. ಮತ್ತು ರೆಗ್ಯುಲರ್ ಬ್ರಷಿಂಗ್, ಸೊ ಅದೊಂದು ಎಕ್ಸಸೈಸ್ ಆಗಿ ಮಾಡಬೇಕು ನೀವು. ಸೊ ಕರೆಕ್ಟಾಗಿ ಬ್ರಷಿಂಗ್ ಮಾಡಬೇಕು. ಸೊ ಅದರಿಂದ ಹಲ್ಲಿನ ಒಂದು ಆರೋಗ್ಯ ಸರಿಯಾಗಿರುತ್ತದೆ. ಈ ಮೌತ್ ವಾಷಸ್ ನಾನು ಹೇಳಿದ ಹಾಗೆ, ಸೊ ಡಿಫ್ರೆಂಟ್ ಓರಲ್ ಹೈಜೀನ್ ಡಿವೈಸಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಈ ಟೈಮ್ ಟು ಟೈಮ್ ಕನ್ಸಲ್ಟೇಷನ್ಸ್ ತಗೊಂಡು ಡೆಂಟಿಸ್ಟ್ ಹತ್ರ ನೀವು ಸ್ವಚ್ಛವಾಗಿ ಹಲ್ಲನ್ನು ಇಡ್ಬೋದು. ಓಕೆ ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಬಾಯಿಯ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಬಹಳಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಹೇಳಿದರು, ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಖಂಡಿತವಾಗಿ ನೀವು ನೆಗ್ಲೆಕ್ಟ್ ಮಾಡದೆ ಹಾಸ್ಪಿಟಲನ್ನು, ವೈದ್ಯರನ್ನು ಕನ್ಸಲ್ಟ್ ಮಾಡಿ. ಆ್ಯನ್ಯುವಲಿ 6 ಮಂತಿಗೊಮ್ಮೆ ಆದರೂ ವೈದ್ಯರನ್ನು ಕನ್ಸಲ್ಟ್ ಮಾಡಿ. ನಿಮ್ಮ ಹಲ್ಲಿನ ಆರೋಗ್ಯ ಸರಿಯಾಗಿ ಇದ್ದರೂ ಕೂಡ ಒಂದು ಬಾರಿ ಹೋಗಿ ಚೆಕಪ್ ಮಾಡಿಸಿಕೊಂಡು ಬನ್ನಿ. ಮತ್ತು AB ಶೆಟ್ಟಿ ಡೆಂಟಲ್ ಕಾಲೇಜಲ್ಲಿ ಯಾವೆಲ್ಲ ಫೆಸಿಲಿಟೀಸ್ಗಳು ಇದೆ ಅಂತ ಕೂಡ ಹೇಳಿದರು. ಖಂಡಿತವಾಗಿ ನೀವು ಅದನ್ನು ಯೂಸ್ ಮಾಡಿಕೊಳ್ಬೋದು. ಸೊ ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.